ಫ್ಲವರ್ ಅಂಡ್ ಫ್ರೂಟ್ ಶೆಟ್ಟಿಂಗ್ ಟೈಮಲ್ಲಿ ಇಲ್ಲಿ ನೋಡಿ ಅದೇ ನೈಟ್ರೋಜನ್ ವೆರಿ ಲೋ, ಇಲ್ಲಿ ತುಂಬಾ ಹೈ ಇದೆ, ಇಲ್ಲಿ ಮೀಡಿಯಂ ಇದೆ. ಸೊ ಗ್ರೋ ಸ್ಟೇಜ್ ಅಲ್ಲಿ ತುಂಬಾ ಹೈ ಇದೆ, ಫ್ರೂಟ್ ಮತ್ತು ಫ್ಲವರಿಂಗ್ ಸೆಟ್ಟಿಂಗ್ ಟೈಮಲ್ಲಿ ತುಂಬಾ ಕಡಿಮೆ ಇದೆ. ಸೊ ಯಾಕೆಂದ್ರೆ ನೈಟ್ರೋಜನ್ ಹೆಚ್ಚಾದ್ರೆ ಸೆಟ್ಟಿಂಗ್ ಆಗಲ್ಲ, ಎಲ್ಲ ಉದಿರಿ ಬಿಡೋ ಚಾನ್ಸಸ್ ಕೂಡ ಇರ್ತಾವೆ. ಯಾಕೆಂದ್ರೆ ಆ ಟೈಮಲ್ಲಿ ಗ್ರೋತ್ ಬೇಕಾಗಿಲ್ಲ ನಮಗೆ. ಯಾವಾಗ ಒಂದು ಗಿಡ ಬೆಳವಣಿಗೆ ಸ್ಟಾಪ್ ಆಗುತ್ತೋ ಆಗ ಒಳಗಡೆಯಿಂದ ಹೂಗಳು ಕಿತ್ಕೊಂಡು ಹಣ್ಣು ಕಾಯಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ಫಾಸ್ಫರಸ್ ಇಲ್ಲಿ ತುಂಬಾ ವೆರಿ ಹೈ ಇದೆ, ಇಲ್ಲಿ ಹೈ ಇದೆ, ಇಲ್ಲಿ ಲೋ ಇದೆ, ಇಲ್ಲಿ ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ ಈ ಸ್ಟೇಜ್ ಅಲ್ಲಿ ಫುಡ್ ಜಾಸ್ತಿ ಬೇಕಾಗುತ್ತೆ. ಹೆಚ್ಚಾಗಿ ಎಲ್ಲಿಂದ ತಗೊಳ್ತಿದೆ? ಗಿಡ ರೂಟ್ ಇಂದ ಎಳಿತಾ ಇರ್ತದೆ. ಸೊ ಈ ಫಾಸ್ಫರಸ್ ಏನ್ ಮಾಡುತ್ತೆ? ಆ ರೂಟ್ ಮೇಲೆ ವರ್ಕ್ ಮಾಡ್ತಾ ಇರ್ತದೆ, ಹೆಚ್ಚಾಗಿ ರೂಟ್ ಮೇಲೆ ವರ್ಕ್ ಮಾಡುತ್ತೆ, ಮತ್ತೆ ಹೂವು ಹಣ್ಣಿನ ಮೇಲೆ ಕೂಡ ವರ್ಕ್ ಮಾಡುತ್ತೆ. ಹಾಗಾಗಿ ರೂಟ್ಗಳು ತುಂಬಾ ಆಕ್ಟಿವ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಒಂದು ಗಿಡ ಪ್ರೆಗ್ನೆನ್ಸಿ ಇದ್ದಂಗೆ, ಮನೇಲಿ ಹೆಣ್ಮಕ್ಳು ಏನಾದ್ರೂ ಪ್ರೆಗ್ನೆಂಟ್ ಆದ್ರೆ ಏನ್ ಮಾಡ್ತೀವಿ? ಊಟ ತಿಂಡಿ ಎಲ್ಲ ಚೆನ್ನಾಗಿದ್ರು ಕೂಡ ನಾವು ಹಾಸ್ಪಿಟ್ಲಿಗೆ ಹೋಗಿ ಕೆಲವೊಂದು ನ್ಯೂಟ್ರಿಯೆಂಟ್ಗಳನ್ನ ಬರ್ಕೊಡ್ತಾರೆ ಡಾಕ್ಟರ್, ಅದನ್ನ ತಿಂತೀವಿ. ಸೊ ಆ ತರ ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಇದು ಮತ್ತೆ ಇದು ಆ ತರದ ನ್ಯೂಟ್ರಿಯೆಂಟ್ ಬರಿತಾ ಇರೋಂಥ ಪ್ರಾಡಕ್ಟ್ಗಳು ಎರಡನ್ನು ಕಡೆ ನಾವು ಸ್ಪ್ರೇಗೂ ಯೂಸ್ ಮಾಡ್ಬೋದು, ಕೆಳಗಡೆನೂ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಆ ಆಹಾರನ ಜಾಸ್ತಿ ತಗೊಳ್ಳೋದು ಬೇರಿಂದ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಫಾಸ್ಫರಸ್ ಇದೆಯಲ್ಲ ಅದು ವೆರಿ ಹೈ ಬೇಕಾಗುತ್ತೆ. ಮತ್ತೆ ಪೊಟಾಶ್ ಕೂಡ ಇದು ಇಳುವರಿಗೆ ಸಂಬಂಧಪಟ್ಟ ಇರೋದ್ರಿಂದ ಅದು ಕೂಡ ಹೈ ಬೇಕಾಗುತ್ತೆ. ಸೊ ಎಲ್ಲಾದ್ರೂ ಹೋದಾಗ ಕೇಳ್ತಾರೆ, ಒಂದ್ ಕಡೆ ಕೊಟ್ಟಾಗ ರಿಸಲ್ಟ್ ಬಂತು ಅಂದ್ರೆ NPK ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂತಂದ್ರೆ ಏನು ಗೊಬ್ಬರ ಹಾಕೋದು ಅಂತ ರೈತರು ಕೇಳ್ತಾರೆ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತೆಗೆದು ಕೊಟ್ಟಾಗ ರಿಸಲ್ಟ್ ಬಂತು ಅಂದ್ರೆ ಏನು ಗೊಬ್ಬರ ಹಾಕೋದು ಅಂತ ಕೇಳ್ತಾರೆ. ಆಗ ಒಂದು ಗೊಬ್ಬರದ ಐಡಿಯಾ ಕೂಡ ಇರ್ಲಿ ಅಂತ ಇದ್ರ ಜೊತೆಗೆ ಸೇರಿಸಿದೆ. ಅಂದ್ರೆ ಸೀಡ್ಲಿಂಗ್ ಸ್ಟೇಜ್ ಅಲ್ಲಿ ಗೊಬ್ಬರ ಯಾಕೆ ಕೊಡಬೇಕು, ಗ್ರೋತ್ ಸ್ಟೇಜ್ ಅಲ್ಲಿ ಯಾಕೆ ಕೊಡಬೇಕು, ಫ್ಲವರಿಂಗ್ ಅಂಡ್ ಫ್ರೂಟ್ ಸ್ಟೇಜ್ ಅಲ್ಲಿ ಯಾಕೆ ಕೊಡಬೇಕು. ಸೊ ಗ್ರೋತ್ ಅಂತ ಬಂದಾಗ ನೈಟ್ರೋಜನ್ ತುಂಬಾ ಹೈ ಬೇಕಾಗುತ್ತೆ, ಫ್ರೂಟ್ ಫ್ಲವರಿಂಗ್ ಬಂದಾಗ ಫಾಸ್ಫರಸ್ ಹೈ ಬೇಕಾಗುತ್ತೆ. ಸೊ ಪೊಟಾಶ್ ಅಂತಂದ್ರೆ ನಮಗೆ ಮುಂಚಿತನೂ ಮಿನಿಮಮ್ ಆಗಿ ಬೇಕೇ ಬೇಕು. ಯಾಕೆಂದ್ರೆ ಅದು ಆರೋಗ್ಯದ ಮೇಲೆ ವರ್ಕ್ ಮಾಡ್ತಾರೆ. ಸೊ ಒಂದನೇದು ನಾವು ಪ್ರಾಡಕ್ಟ್ ಆಯ್ತು. ಎರಡನೇದು ಸಾಯಿಲ್. ಸೊ ಪ್ಲಾಂಟ್ ಬಿಟ್ಟು ಸಾಯಿಲ್ ಹೋಗ್ತಾ ಇದ್ದೀನಿ ನಾನು. ಪ್ರಾಡಕ್ಟ್ ಅನ್ನು ಎಲ್ಲಿ ಬಳಸ್ತೀವಿ? ನಾವು ಪ್ಲಾಂಟ್ ಮೇಲೆ ಬಳಸ್ತೀವಿ. ಆ ಪ್ಲಾಂಟ್ ಎಲ್ಲಿ ಬೆಳಿತೀವಿ? ಸಾಯಿಲ್ ಮೇಲೆ ಬೆಳೀತಾ ಇರ್ತೀವಿ. ಹಾಗಾಗಿ ಸಾಯಿಲ್ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಸಾಯಿಲ್ ಅಲ್ಲಿ ಏನಿರ್ಬೇಕು? ಫಿಸಿಕಲ್ ಪ್ರಾಪರ್ಟಿ ಚೆನ್ನಾಗಿರ್ಬೇಕು. ಫಿಸಿಕಲ್ ಪ್ರಾಪರ್ಟಿ ಅಂತಂದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಕಣಗಳು ಅಂದ್ರೆ ಸ್ಯಾಂಡ್ ಇರ್ಬೋದು, ಸ್ಯಾಂಡ್, ಸಿಲ್ಟ್ ಮತ್ತೆ ಕ್ಲೇದೊಂದ ಇದು ಮಾರ್ಪಾಡಾಗಿರ್ತದೆ. ಯಾವುದು? ನಮ್ಮ ಈ ಮಣ್ಣು. ಸೊ ಅದ್ರದ್ದು ಆಧಾರದ ಮೇಲೆ ಯಾವ್ಯಾವ ಬೆಳೆ ಬೆಳಿಬಹುದು ಅಂತಾನು ನಾವು ಪರಿಹಾರ ಕಂಡುಕೋಬಹುದು. ಸೊ ಕೆಲವು ಕಡೆಗೆ ತುಂಬಾ ಮಳಲಿರುತ್ತೆ, ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ತರದ ಮಣ್ಣಿರ್ತದೆ. ನೀವು ಎಲ್ಲೇ ನೋಡಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತರ ಇಳುವರಿ ಬರ್ತಾ ಇರ್ತದೆ. ಯಾಕೆ? ಸೊ ನಾವು ಏನೇ ಒಂದು ಬೆಳೆನ ಬೆಳಿತೇವೆ ಅಂತಂದ್ರೆ ಮಣ್ಣು ಕೂಡ ಪ್ರಮುಖ ಪಾತ್ರ ವಹಿಸಿರ್ತದೆ. ಸೊ ಮಣ್ಣು ಎಷ್ಟು ಚೆನ್ನಾಗಿರ್ತದೋ ಬೆಳೆನೂ ಕೂಡ ಅಷ್ಟೇ ಚೆನ್ನಾಗಿ ಹೆಚ್ಚು ಇಳುವರಿ ಬರುತ್ತೆ. ಕೆಲವು ಕಡೆ ಹೋಗಿರ್ತೇವೆ, ಒಳ್ಳೆ ಮಣ್ಣಲ್ಲಿ ಚೆನ್ನಾಗಿ ಬಂದಿರುತ್ತೆ. ಸೊ ಕೆಟ್ಟ ಮಣ್ಣಿತ್ತು ಅಂತಂದ್ರೆ ಅಲ್ಲಿ ಇಳುವರಿ 100% ಕಡಿಮೆ ಬಂದೇ ಬರ್ತದೆ. ಸೊ ಹಾಗಾಗಿ ಇದು
ನಮ್ಮ ಅಡ್ವೈಸರ್ ಅಥವಾ ಸೀನಿಯರ್ ಅಡ್ವೈಸರ್ಗೆ ಗೊತ್ತಿರಬೇಕು. ಮಣ್ಣು ಕೂಡ ಇಂಪಾರ್ಟೆಂಟು. ಮಣ್ಣಿನ ಮೇಲೆ ಇಳುವರಿ ವೇರಿಯೇಷನ್ ಆಗುತ್ತೆ. ನಾವು ಏನೇ ಮೆಡಿಸಿನ್ ಕೊಡ್ಬೋದು, ನಾವು ಮೆಡಿಸಿನ್ ಏನೇ ಕೊಟ್ಟರು ನಾವು ಕೊಡ್ತಾ ಇರೋದು 100ರಲ್ಲಿ 4-5% ಅಷ್ಟೇನೆ. ಉಳಿದಿರೋದೆಲ್ಲ ಮಣ್ಣು ಮತ್ತು ವಾತಾವರಣದೊಂದನೆ ಆ ಸಸ್ಯ ತಗೊಳ್ತಾ ಇರ್ತೈತಿ. ತಮ್ಮ ಆಹಾರನ ತಾವೇ ರೆಡಿ ಮಾಡ್ಕೊಳ್ತಾ ಇರ್ತಾವೆ. ಹಾಗಾಗಿ ಮಣ್ಣು ಕೂಡ ಭಾಳ ಇಂಪಾರ್ಟೆಂಟ್. ಸೊ ಈ ಫಿಸಿಕಲ್ ಪ್ರಾಪರ್ಟಿ ಚೆನ್ನಾಗಿರ್ಲೇಬೇಕು. ಫಿಸಿಕಲ್ ಪ್ರಾಪರ್ಟಿ ಗೊತ್ತಾಯ್ತು ಅಂದರೆ ನೀರನ್ನ ಹೇಗೆ ವಿತರಣೆ ಮಾಡೋದು ಅನ್ನೋದು ನಮಗೆ ಈಸಿ ಆಗುತ್ತೆ. ಗೊಬ್ಬರ ಆಯ್ಕೆ ಮಾಡೋದಕ್ಕೆ ಚೆನ್ನಾಗುತ್ತೆ. ಏಕೆಂದರೆ ನಿಮಗೆ ಕೆಲವು ಕಡೆ ಮರಳು ಮಣ್ಣು ಬರುತ್ತೆ, ಕೆಲವು ಕಡೆ ನೋಡಿ ಫರ್ಟಿಲೈಸರ್ ಹಾಕುವಾಗ ಏನು ಮಾಡ್ತಾ ಇರ್ತೀವಿ, 1 ಟೈಮ್ ಅಥವಾ 2 ಟೈಮ್ ಹಾಕಿ ಹಾಗೆ ಬಿಡ್ತಾ ಇರ್ತೀವಿ. ಅದು ಮಣ್ಣಿನ ಮೇಲೂ ಡಿಪೆಂಡ್ ಆಗುತ್ತೆ. ಈ ಅಡಿಕೆ ಅರೆಕಾಯಿ ಎಲ್ಲ ಬಂದಾಗ ಮಾಮೂಲಿ 2 ಟೈಮ್ ಕೊಡ್ತಾರೆ. ಸೊ ಆ ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಮಣ್ಣು ಏನಾದ್ರು ಚೇಂಜ್ ಇತ್ತು ಅಂತಂದ್ರೆ 2 ಸಲ ಕೊಡೋದು. ಸೇಮ್ ಫರ್ಟಿಲೈಸರನ್ನೇ ನಾವು 2 ಸಲ ಕೊಡೋದನ್ನ 3 ಸಲ ಅಥವಾ 4 ಸಲ ಈ ತರ ಬದಲಿ ಮಾಡಿಕೊಂಡು ಗಿಡಗಳಿಗೆ ತಲುಪಿಸೋ ವ್ಯವಸ್ಥೆನ ಮಾಡ್ಕೋಬಹುದು. ನಮಗೆ ಆ ಫಿಸಿಕಲ್ ಪ್ರಾಪರ್ಟಿ ಬಗ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿ ಇಂಪಾರ್ಟೆಂಟ್. ಸೊ ಮಣ್ಣಲ್ಲಿ ಕೆಮಿಕಲ್ ಪ್ರಾಪರ್ಟಿನೂ ನನಗೆ ಬಹಳ ಅವಶ್ಯಕತೆ ಇರ್ತದೆ. ಅದು ಕೂಡ ತುಂಬಾ ವ್ಯತ್ಯಾಸನ ಮಾಡಿಕೊಡ್ತಾರೆ. ಸೊ ಕೆಮಿಕಲ್ ಹಾಕೋದ್ರಿಂದ ಒಂದು ಮಣ್ಣು ಅಂತ ತಗೊಂಡಾಗ ಅದರಲ್ಲಿ ರಾಸಾಯನಿಕ ಗುಣ, ಭೌತಿಕ ಗುಣ ಮತ್ತೆ ಜೈವಿಕ ಗುಣ 3 ಇರಲೇಬೇಕು. ಇದ್ದಾಗ ಮಾತ್ರ ಒಂದು ಒಳ್ಳೆ ಮಣ್ಣು ಅನ್ಸ್ಕೊಳ್ತದೆ. ಈ ಕೆಮಿಕಲ್ ಪ್ರಾಪರ್ಟಿ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಚೆನ್ನಾಗಿಲ್ಲ ಅಂತಂದ್ರೆ ನೀವು ಒಳ್ಳೆ ಬೆಳೆನ ತೆಗಿಯಕ್ ಸಾಧ್ಯನೇ ಇಲ್ಲ. ಏನ್ ಸರ್ ಎಲ್ಲ ಹೇಳ್ತಾರೆ ಕೆಮಿಕಲ್ ಹಾಕೋದ್ರಲ್ಲಿ ಎಲ್ಲ ಹಾಳಾಗ್ತೈತಿ ಅಂತಂದು. ನಾನು ಹಾಕೋದ್ರ ಕೆಮಿಕಲ್ ಬಗ್ಗೆ ಹೇಳ್ತಾ ಇಲ್ಲ, ರಾಸಾಯನಿಕ ಗುಣಧರ್ಮದ ಬಗ್ಗೆ ಹೇಳ್ತಾರೆ. ಹೇಗೆ ಅಂತಂದ್ರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ pH ಕೇಳಿದಿರಲ್ಲ ಎಲ್ಲ. pH ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಇದ್ರೆ ಏನಾಗುತ್ತೆ, ವೇಸ್ಟೇಜ್ ಜಾಸ್ತಿ ಆಗುತ್ತೆ. pH ತುಂಬಾ ಕಡಿಮೆ ಇತ್ತು ಅಂತ ಇಟ್ಕೊಳ್ಳಿ, 4 pH ಇತ್ತು. ಹೆಚ್ಚು ಕಡಿಮೆ ಹಾಕಿರಂತ ಫರ್ಟಿಲೈಸರ್ ಅಥವಾ ಗೊಬ್ಬರ 70% ವೇಸ್ಟ್ ಆಗುತ್ತೆ, 30% ಮಾತ್ರ ಗಿಡ ತಗೊಳ್ತದೆ. ಕಾರಣ ಏನು? pH. ಆ pH ಕೂಡ ಈ ಕೆಮಿಕಲ್ ಪ್ರಾಪರ್ಟಿ ಅಂತಾನೆ ಆಗುತ್ತೆ. ಅದರ ಜೊತೆಗೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ನೋಡಿ CEC ಅಂತ ಕೊಡ್ತಾರೆ. CEC ಕ್ಯಾಟಯನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂದ್ರೆ ಕೆಲವೊಂದು ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳು ಇರ್ತವೆ. ಅವು ಯಾವ ರೂಪದಲ್ಲಿ ಗಿಡಕ್ಕೆ ಸೇರ್ತಾವ ಅಂತಂದ್ರೆ ಅಯಾನಿಕ್ ರೂಪದಲ್ಲಿ ಸೇರ್ತಾ ಇರ್ತಾವ, ನಾರ್ಮಲ್ ಆಗಿ ಸಿಗ್ತಾ ಇರಲ್ಲ. ಹಾಗಾಗಿ ಕೆಮಿಕಲ್ ಪ್ರಾಪರ್ಟಿ ಕೂಡ ತುಂಬಾ ಚೆನ್ನಾಗಿ ಇರಬೇಕು. ನೆಕ್ಸ್ಟ್ ಬಯಾಲಜಿಕಲ್ ಪ್ರಾಪರ್ಟಿ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದಿಲ್ಲ ಅಂದ್ರೆ ಒಂದು ಬೀಜ ಕೂಡ ಮೊಳಕೆ ಬರಲ್ಲ. ಬೇಕಾದ್ರೆ ಟೆಸ್ಟ್ ಮಾಡ್ಬೋದು, ಜೀವಾಣುಗಳು ಇಲ್ದಟ್ಟಿ ನಾವು ಬೆಳೆ ಬೆಳಿತೀವಿ ಅನ್ನೋದಿದ್ರೆ. ಮಣ್ಣು ತಗೊಂಡು ಒಂದು ಸೇಮ್ ಮಣ್ಣನ್ನು ತಗೊಳ್ಳಿ, ಒಂದು ಮಣ್ಣನ್ನ ಫುಲ್ ಬಿಸಿ ಮಾಡಿ 150-200 ಡಿಗ್ರಿಯಲ್ಲಿ ಅದು ಆರಿದ ಮೇಲೆ ಬಿಸಿ ಮಾಡಿ ಆರಿಸಿರಂತ ಮಣ್ಣಿಗೂ ಒಂದು 10 ಬೀಜ ಹಾಕಿ, ಹಾಗೆ ನೇರವಾಗಿ ತಗೊಂಡಿರೋದಕ್ಕೂ ಒಂದು 10 ಬೀಜ ಹಾಕಿ ಬಿಸಿ ಮಾಡಿ ಆರಿಸಿರ್ತಾರಲ್ಲ, ಅದ್ರ ಒಂದೇ ಒಂದು ಬೀಜನೂ ಮೊಳಕೆ ಬರಕಲ್ಲ. ಅದರಿಂದ ಪ್ರೂವ್ ಆಗಿರೋದೇನು, ಮಣ್ಣಲ್ಲಿ ಜೀವಾಣುಗಳಿದ್ದಟ್ಟಿಗೆ ಒಂದು ಬೀಜನೂ ಮೊಳಕೆ ಬರಲ್ಲ ಅಂತ. ಸೊ ಮಣ್ಣಿಗೆ ಜೀವ ಐತಿ ಅನ್ನೋದು ಯಾವುದು, ಈ ಬಯೋಲಾಜಿಕಲ್ ಪ್ರಾಪರ್ಟಿ ಇಂದಾನೆ. ಇವು ಇಲ್ಲ ಅಂತಂದ್ರೆ ಸೊಪ್ಪು ಸೊದೆ ಎಲ್ಲ ಬೀಳುತ್ತಲ್ಲ, ಸಾವಯವ ವಸ್ತುಗಳು ಏನ್ ಮಾಡ್ತಾವೋ ಆ ಸಾವಯವ ವಸ್ತುಗಳನ್ನ ಕರಗಿಸಿ ಹೊಸ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ತಾವೆ, ಪ್ರೊಡ್ಯೂಸ್ ಮಾಡ್ತಾವೆ. ಸೊಪ್ಪು ಸದೆ ಸುಮ್ಮನೆ ಕರಗಿ ಹೋಗ್ಬಿಡುತ್ತಾ, ಅದ್ರ ಬೇರೆ ಇರ್ಬೋದು. ನಾವು ಮನೇಲಿ ತಿಪ್ಪೆಯಲ್ಲಿ ಗೊಬ್ಬರ ಹಾಕ್ತೀವಿ, ಗೊಬ್ಬರದಲ್ಲಿ ಬರೀ ಏನ್ ಮಾಡ್ತೀವಿ, ಸೊಪ್ಪು ಸದೆ ಎಲ್ಲ ಸೇರಿಸಿ ಹಾಕ್ತೀವಲ್ಲ. ಸೊ
ಎಲ್ಲದನ್ನು ಕರಗಿಸಿ ಬಿಡುತ್ತೆ. ಈ ತರದ ಕ್ರಿಯೆ ಏನಾಗುತ್ತಂದ್ರೆ ಹೂಮಸ್, ಮಣ್ಣಲ್ಲಿರಂತ ಹೂಮಸ್ ಏನಿದೆಯಲ್ಲ ಅದು ರೂಪಿಸುವಲ್ಲಿ ಇವು ಯಶಸ್ವಿ ಪಾತ್ರವನ್ನ ವಹಿಸ್ತೈತಿ. ಯಾವುದು ಈ ಬಯೋಲಾಜಿಕಲ್ ಪ್ರಾಪರ್ಟಿ. ಅದರ ಜೊತೆಗೆ ಆರ್ಗ್ಯಾನಿಕ್ ಮ್ಯಾಟರ್ಸ್, ಆ ಮಣ್ಣಲ್ಲಿ ಒಂದು ಆರ್ಗ್ಯಾನಿಕ್ ಮ್ಯಾಟರ್ಸ್ ಇದೆಯಲ್ಲ ಅಂತ ನೋಡ್ಬೋದು. ಈ ಆರ್ಗ್ಯಾನಿಕ್ ಮ್ಯಾಟರ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟಿ ಚೆನ್ನಾಗ ಆಗುತ್ತೆ. ಆಮೇಲೆ ಈ ಕೆಮಿಕಲ್ ಪ್ರಾಪರ್ಟಿ ಏನಿದೆಯಲ್ಲ ಅದು ಆಪರೇಷನ್ ಚೆನ್ನಾಗಾಗುತ್ತೆ. ಬಯೋಲಾಜಿಕಲ್ ಪ್ರಾಪರ್ಟಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರ್ತದೆ. ಸೊ ಈ ಮೇಜರ್ ಆಗಿ ನಮಗೆ ಬೌದ್ಧಿಕ ಗುಣಧರ್ಮ ಚೆನ್ನಾಗಿರ್ಬೇಕು, ರಾಸಾಯನಿಕ ಗುಣಧರ್ಮ ಚೆನ್ನಾಗಿರ್ಬೇಕು, ಮತ್ತೆ ಜೈವಿಕ ಗುಣಧರ್ಮ ಕೂಡ ಚೆನ್ನಾಗಿರ್ಬೇಕು. ಈ ಮೂರು ಅಂಶನು ಚೆನ್ನಾಗಿದ್ರೆ ಮಾತ್ರ ಒಂದು ಒಳ್ಳೆ ಬೆಳೆ ಬೆಳೆಯಕ್ಕೆ ಸಾಧ್ಯ ಇರ್ತದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಸೀನಿಯರ್ ಅಡ್ವೈಸರ್ ಇರ್ಬೋದು, ಇನ್ನು ಇತರೆ ಯಾರು ಸೇಲ್ಸ್ ಮಾಡಕ್ ಹೋಗಿರ್ತೀವಿ ಅಥವಾ ಯಾವುದೇ ಒಂದು ಜಮೀನಿಗೆ ಹೋದಾಗ ಒಂದು ಪ್ರಾಡಕ್ಟ್ ಅನ್ನ ಕೊಡೋದಕ್ಕಿಂತ ಮುಂಚೆ ಆ ಮಣ್ಣಿನ ಬಗ್ಗೆ ತಿಳ್ಕೊಳ್ಳಿ. ಕೆಲವು ಕಡೆ ಕೊಟ್ಟಿರ್ತೀವಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿರ್ತತಿ. ಆಗೇನ್ ಅನ್ಸುತ್ತೆ ಅಲ್ಲಿ ಹೆಂಗೇನೆ ಇಲ್ಲಿ ಬರುತ್ತೆ. ಪ್ರಾಡಕ್ಟ್ ಕ್ವಾಲಿಟಿ ಇರ್ತಾವ, ಅದ್ರದ್ದೇನು ತೊಂದರೆ ಇಲ್ಲ. ಬಟ್ ಮಣ್ಣಿನ ಮೇಲೆ ಕೂಡ ಇಳುವರಿ ಡಿಪೆಂಡ್ ಆಗುತ್ತೆ. ಈ ಕಬ್ಬನ್ನು ನೋಡಿ, ಕೆಲವು ಕಡೆ 100 ಟನ್ ತೆಗಿತಾರೆ, ಕೆಲವು ಕಡೆ 60 ಟನ್ನು, ಕೆಲವು ಕಡೆ 40-45 ಟನ್ನು. ಯಾಕೆ ಕಾರಣ ಅಂತಂದ್ರೆ ಮಣ್ಣಿನ ಮೇಲೆ ಡಿಪೆಂಡ್. ಯಾಕೆಂದ್ರೆ ಬೆಳೆದ್ರಲ್ಲೇ ಬೆಳೆದು ಅಲ್ಲಿರಂತ ನ್ಯೂಟ್ರಿಯೆಂಟ್ಗಳೆಲ್ಲ ಹೊರಗಡೆ ಹೋಗಿರ್ತಾವು. ಅದು ಒಂದು ಕಾರಣ ಇರ್ತೈತಿ. ಸೊ ಫಿಸಿಕಲ್ ಪ್ರಾಪರ್ಟಿ ಸರಿ ಇಲ್ಲದೆ ಇರೋ ಕಾರಣ ಇರ್ತೈತಿ. ಅದ್ರ ಜೊತೆಗೆ ಕೆಮಿಕಲ್ ಪ್ರಾಪರ್ಟಿ pH ವೇರಿಯೇಷನ್ ಇರೋದು ಕೂಡ ಕಾರಣ ಇರ್ತೈತಿ. ಹೆಚ್ಚು ಕೆಮಿಕಲ್ ಯೂಸ್ ಮಾಡಿ ಈ ಬಯೋಲಾಜಿಕಲ್ ಪ್ರಾಪರ್ಟಿ ಆಲ್ಮೋಸ್ಟ್ ಸಾಯ ಸ್ಥಿತಿಗೆ ಬಂದಿರ್ತೈತಿ. ಅಲ್ಲಿನೂ ಕೂಡ ನಿಮಗೆ ವರ್ಕ್ ಆಗ್ತಾ ಇರಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಮಿಸ್ ಆದ್ರೂ ಒಂದು ಕೂಡ ನಾವು ಒಳ್ಳೆ ಬೆಳೆನ ಬೆಳೆಯಕ್ಕೆ ಸಾಧ್ಯನೇ ಆಗಲ್ಲ. ಸೊ ನೆಕ್ಸ್ಟ್ ಮೂರನೇದಾಗಿ ಪ್ಲಾಂಟ್. ಒಂದು ಗಿಡದ ಬಗ್ಗೆ ಗೊತ್ತಿರ್ಬೇಕಾ ಬೇಡ? 100% ಗೊತ್ತಿರ್ಬೇಕು. ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿವಿ, ಒಂದು ಸಾಯಿಲ್ ಬಗ್ಗೆ ಹೇಗಿರ್ಬೇಕು ಅಂತ ತಿಳ್ಕೊಂಡಿವಿ. ಪ್ಲಾಂಟ್ ಅಂತ ಬಂದಾಗ ಒಂದು ಒಳ್ಳೆ ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಗುಡ್ ಅಟ್ಮಾಸ್ಫಿಯರ್ ಇರಬೇಕು. ಗುಡ್ ಅಟ್ಮಾಸ್ಫಿಯರ್ ಇರಲಿಲ್ಲ ಅಂದ್ರೂ ಕೂಡ ಒಂದು ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ. ಸೊ ಹಾಗೆ ಐಡೆಂಟಿಫಿಕೇಶನ್ ಅಂತ ಹಾಕಿದ್ದೀನಿ ನಾನು. ಅಂದ್ರೆ ಯಾವುದೋ ಒಂದು ಬೆಳೆಗೆ ಸಮಸ್ಯೆ ಬಂತು, ಒಂದು ಫಂಗಸ್ ಬಂತ ಅಥವಾ ಹುಳ ಬಂತ, ಆ ಐಡೆಂಟಿಫಿಕೇಶನ್ ಮಾಡೋಷ್ಟು ಶಕ್ತಿ ನಿಮ್ಮ ಹತ್ರ ಇರುತ್ತೆ. ಇಲ್ಲ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ, ಯಾವ್ದಾದ್ರು ನ್ಯೂಟ್ರಿಯೆಂಟ್ ಕಡಿಮೆ ಆದ್ರೂ ಯಾವ ತರ ಅದರಲ್ಲಿ ಸಿಂಪ್ಟಮ್ಸ್ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಗೊತ್ತಿರಬೇಕು. ನಾರ್ಮಲ್ ಆಗಿ NPKಗಳು, ಈ NPKಗಳು ಬಂದ್ರೆ ಈ ಕೆಳಬದಿಗೆ ಏನಾಗುತ್ತೆ, ಸಿಂಪ್ಟಮ್ಸ್ ಬರ್ತಾ ಇರ್ತದೆ. ಪೊಟಾಶ್ ಬಂದ್ರೆ ಹೇಗೆ ಬರುತ್ತೆ, ಈ ತರ ವಿ ಶೇಪ್ ಅಲ್ಲಿ ನಿಮಗೆ ಎಲೆ ಒಣಗ್ತಾ ಇರ್ತದೆ. ಸೊ ನೈಟ್ರೋಜನ್ ಬಂತು ಅಂದ್ರೆ ಹೋಲ್ ಪ್ಲಾಂಟ್ ಯೆಲ್ಲೋಯಿಶ್ ಆಗುತ್ತೆ. ಇನ್ನೇನಾದ್ರು ಫಾಸ್ಫರಸ್ ಇದ್ರೆ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ, ಆ ಸ್ಟೆಮ್ ಅಲ್ಲಿ ಅಥವಾ ತೊಟ್ಟಲ್ಲಿ ಪರ್ಪಲ್ ಕಲರಿಗೆ ಬರ್ತದೆ. ಸೊ ಒಂದು ಸಲ ನೀವು ಅಬ್ಸರ್ವ್ ಮಾಡಿ, ಇದಕ್ಕೇನಾದ್ರೆ ನೈಟ್ರೋಜನ್ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಇದು ಎಲ್ಲ ಲೈಟ್ ಆಗಿ ಎಲ್ಲೋ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ದಿನ ಅಬ್ಸರ್ವ್ ಮಾಡಿ, ಈ ಎಲ್ಲೋ ಈ ಮೇಲೆ ನೆಲೆಗೆ ಬಂದಿರ್ತದೆ. ಹಾಗೂ ನೀವು ನೈಟ್ರೋಜನ್ ಹಾಕ್ಲಿಲ್ಲ ಅಂದ್ರೆ ಅದ್ರ ಮೇಲೆ ನೆಲೆಗೆ ಬರ್ತದೆ. ಹೀಗೆ ಬರ್ತಾ ಗಿಡ ಸಾಯುತ್ತೆ. ಪೊಟಾಸ್ ಇದ್ರೂ ಅಷ್ಟೇ, ಈ ಅಂಚಿದೆಯಲ್ಲ ವಿ ಶೇಪ್ ಅಲ್ಲಿ ಸುತ್ತಾ ಹೋಗುತ್ತೆ. ಒಂದಿನ 2 ದಿನ ನೋಡಿ, ಬಹಳ ದಿನ ಬೇಡ, 1 ಅಥವಾ 2 ಡೇಸ್ ಅಲ್ಲೇ ಇದಕ್ ಬಂದಿರೋಂಥದ್ದು ಅದರ ಮೇಲ್ಗಡೆ ಎಲ್ಲೂ ಅದೇ ತರ ಬರ್ತಾವೆ. ಸೊ ಆಗ ನೀವು ಕನ್ಫರ್ಮ್ ಮಾಡ್ಕೋಬಹುದು ಇದು ಪೊಟಾಶ್ ಪ್ರಾಬ್ಲಮ್ ಅಂತಾನೆ. ಸೊ ಪೊಟಾಶ್ ಹಾಕಿದ್ರಿ ಅಂತಂದ್ರೆ ನೀವು ಅದನ್ನ ನಿಲ್ಲುತ್ತೆ, ಇಲ್ಲ ಅಂತಂದ್ರೆ ಕಂಟಿನ್ಯೂ ಆಗಿ ಗಿಡ ಸಾಯುತ್ತೆ. ದೊಡ್ಡದೇನು NPKಗಳು ಏನಿದಾವಲ್ಲ, ಸೊ
ಅವು ಈ ಕೆಳಬದಿಗೆ ಸಿಂಟಮ್ಸ್ ತೋರ್ತತೆ. ನಿಮ್ ಕೆಲವು ಮೈಕ್ರೋನ್ಯೂಟ್ರಿಯೆಂಟ್ಗಳು ಮೇಲ್ಬದಿಗೆ ಈ ಐರನ್ ಇರ್ಬೋದು, ಕ್ಯಾಲ್ಸಿಯಂ ಅಥವಾ ಈ ಬೋರಾನ್ಗಳು ಏನಂತಾರೆ ತುದಿ ಎಲೆ ಮೇಲೆ ಸಿಂಟಮ್ಸ್ ಅನ್ನ ತೋರಿಸುತ್ತೆ. ಸೊ ಇಲ್ಲಿ ಕೂಡ ಐಡೆಂಟಿಫಿಕೇಶನ್ ಮಾಡಲಿ ನೀವು ಅದನ್ನ ಗೊತ್ತಾಗ್ಬೇಕು ನಿಮ್ಗೆ. ಒಂದು ಗಿಡಕ್ಕೆ ಹುಳ ಅಟ್ಯಾಕ್ ಆಗಿದೆಯೋ ಅಥವಾ ಫಂಗಸ್ ಅಟ್ಯಾಕ್ ಆಗಿದೆಯೋ ಅದು ಗೊತ್ತಾಗ್ಬೇಕು, ಅಥವಾ ರೋಗನೋ ಅಥವಾ ಹುಳನೋ ಅದು ಕೂಡ ಗೊತ್ತಾಗಬೇಕಾಗುತ್ತೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಹುಳನೋ ಅಥವಾ ಫಂಗಸ್. ಪೆಸ್ಟ್ ಅಂದ್ರೆ ಇಲ್ಲಿ ಏನ್ ಗೊತ್ತಾ ನಿಮಗೆ? ಪೆಸ್ಟ್ ಅಂದ್ರೆ ಫಂಗಸ್ ಆದ್ರೂ ಆಗಿರ್ಬೋದು, ಇನ್ಸೆಕ್ಟಿಸೈಡ್. ಕೆಲವು ನೋಡ್ರಿ ಬಾಟಲ್ ಅಲ್ಲಿ ಇರ್ತದೆ ಇನ್ಸೆಕ್ಟಿಸೈಡ್ ಅಂತ ಬರುತ್ತೆ, ಪೆಸ್ಟಿಸೈಡ್ ಅಂತ ಬರುತ್ತೆ, ಫಂಗಿಸೈಡ್ ಅಂತ ಬರುತ್ತೆ. ಅದರಲ್ಲಿ ಪೆಸ್ಟಿಸೈಡ್ ಅಂತ ಬಂತು ಅಂದ್ರೆ ಅದು ಇನ್ಸೆಕ್ಟಿಸೈಡ್ ಆದ್ರೂ ಆಗಿರ್ಬೋದು, ಫಂಗಿಸೈಡ್ ಆಗಿರ್ಬೋದು. ಸೊ ಎರಡಕ್ಕೂ ಸೇರಿ ಪೆಸ್ಟ್ ಅಥವಾ ಪೆಸ್ಟಿಸೈಡ್ ಅಂತ ಹೇಳುತ್ತೆ. ಸೊ ಇದರಲ್ಲಿ ಬಂದಾಗ ಇನ್ನೂ ಸ್ವಲ್ಪ ಒಳ ಹೋಗಿ ಏನಾದ್ರು ನೋಡ್ತೀರಿ ಅಂದ್ರೆ ಹುಳುಗಳನ್ನ ಹೆಂಗ್ ಕಿಲ್ ಮಾಡ್ತೀವಿ ಅನ್ನೋದಕ್ಕೆ ಹೋಗ್ಬೋದು ನೀವು. ಸೊ ಅದನ್ನ ಮುಂದಿನ ಸೆಷನ್ಗಳಲ್ಲಿ ತಿಳಿಸ್ಕೊಡೋಣ ಬೇಕಾದ್ರೆ. ಸೊ ಪೆಸ್ಟ್ ಅಂತ ಬಂದಾಗ ಹುಳ ಯಾವ ರೀತಿ ಸಾಯುತ್ತೆ? ಸೊ ಹುಳ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು 5 ಟೈಪ್ ಅಲ್ಲಿ ಮಾತ್ರ ಕಿಲ್ ಆಗ್ತಾವ. ಹುಳ ಯಾಕೆ ಸಾಯ್ತಾವ ಅನ್ನೋದು ಗೊತ್ತಿರ್ಬೇಕಲ್ಲ. ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇನ್ಹಿಬಿಟ್ ಆಗಿ ಸಾಯುತ್ತೆ. ಇನ್ನೊಂದು ಟೈಪ್ ರೆಸ್ಪಿರೇಷನ್, ಇನ್ನೊಂದು ಮಸಲ್ಸ್ ಅಂಡ್ ಗಟ್ಸ್, ಈ ನರ್ವ್ ಸಿಸ್ಟಮ್ ಇದೆಯಲ್ಲ ಆ ನರ್ವ್ ಸಿಸ್ಟಮ್ ಮೇಲೆ ಹಾನಿ ಮಾಡಿ ಸಾಯಿಸುತ್ತೆ. ಇನ್ನೊಂದು ಪ್ರೋಟೀನ್ ಸಪ್ರೆಸರ್, ಅಂದ್ರೆ ಅದರಲ್ಲಿರೋ ಪ್ರೋಟೀನ್ ಅನ್ನು ಕೊಲಾಪ್ಸ್ ಮಾಡಿ ಹಾಳು ಮಾಡಿ ಸಾಯಿಸುತ್ತವು. ಆಮೇಲೆ ಗಟ್ಸ್, ಈ ಅನ್ನನಾಳ ಏನಿದೆಯಲ್ಲ ಅದ್ರ ಮೇಲೆ ತೊಂದರೆ ಮಾಡಿಕೊಟ್ಟು ಸಾಯಿಸ್ತವೆ. ಸೊ ಕೆಲವೊಂದು ಸ್ಪ್ರೇ ಮಾಡುವಾಗ ಅದರಲ್ಲಿ ಬರ್ತೈತೆ ನಿಮಗೆ ಮೋಡ್ ಆಫ್ ಆಕ್ಷನ್ ಅಂತ, ಇರಾಕ್ ಅಂತ, ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಆಕ್ಷನ್ ಕಮಿಟಿ ಅಂತ ಬರುತ್ತೆ. ಅದು ನೀವು ಇದರಲ್ಲಿ ಏನಾದ್ರು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಅದರಲ್ಲಿ 1A ಅಥವಾ 1B, 2A, 2B, 1 ಅಥವಾ 1A, 1B. ಒಂದ್ಸಲ ಏನಾದ್ರೂ ಸ್ಪ್ರೇ ಮಾಡಿದ್ರಿ ಅಂದ್ರೆ ಒಂದರಲ್ಲಿ ಇರ್ಬೋದು, ಅಥವಾ 1A ಸೆಕ್ಷನ್ ಅಲ್ಲಿ ಇರ್ಬೋದು, ಅಥವಾ 1B ಸೆಕ್ಷನ್ ಅಲ್ಲಿ ಒಂದು 60-70 ಪ್ರಾಡಕ್ಟ್ಗಳು ಸಿಗ್ತಾವ. ನೀವು ಅವನ್ನ ಯಾವನು ಯೂಸ್ ಮಾಡಂಗಿಲ್ಲ. ಸುಮಾರು ಏನ್ ಮಾಡ್ಕೊಳ್ತಾರೆ ಇಲ್ಲಿ ಅಂತಂದ್ರೆ ಒಂದ್ಸಲ ಯೂಸ್ ಮಾಡಿದ್ರೆ 80% ಕಂಟ್ರೋಲ್ ಬಂದ್ಬಿಡುತ್ತೆ. ನಾರ್ಮಲ್ ಆಗಿ 80% ಕಂಟ್ರೋಲ್ ಬಂತು ಅಂದಟಿಗೆ ಸಖತ್ತಾಗಿ ವರ್ಕ್ ಆಯ್ತಿದ್ದು. ಎರಡನೇ ಸಲ ಇನ್ನೊಂದು ಟೈಮ್ ಏನಾದ್ರೂ ಇದನ್ನ ಸ್ಪ್ರೇ ಮಾಡಿಬಿಟ್ರೆ 100% ಅಷ್ಟು ಕ್ಲಿಯರ್ ಆಗಿಬಿಡುತ್ತೆ ಹುಳ ಅನ್ಕೊಳ್ತೀವಿ. 100% ಆ ತರ ಆಗಲ್ಲ. ಒಂದು ಸಲ ಹೊಡೆದಿದ್ದನ್ನ ಮತ್ತೆ ನೀವು ಆ ಕೆಟಗರಿಯಲ್ಲಿ ಇರೋದನ್ನ ಬಳಸಂಗೇನೇ ಇಲ್ಲ, ಬಳಸಬಾರ್ದು. ಯಾಕೆಂದ್ರೆ ಏನು ಈ ಕೆಮಿಕಲ್ ಅಥವಾ ಪಾಯ್ಸನ್ ಅನ್ನ ಹೊಡೆದಾಗ ಈ ಮನುಷ್ಯರಾದ್ರೆ ಏನ್ ಮಾಡ್ತೀವಿ, ಟ್ರೀಟ್ಮೆಂಟ್ ತಗೊಂಡು ಬದುಕ್ತೀವಿ. ಕೀಟಗಳು ಟ್ರೀಟ್ಮೆಂಟ್ ತಗೊಳಕಲ್ಲ, ಅದಕ್ಕೆ ಏನಾದ್ರೂ ಅಪ್ಲೈ ಆಯ್ತು ಅಂದ್ರೆ ಸತ್ತೋಗೇ ಬಿಡ್ತದೆ. ಬದುಕೊಳ್ಳೋದು ಬಹಳ ಚಾನ್ಸಸ್ ಕಡಿಮೆ ಇದೆ. ಅದರಲ್ಲಿ ಉಳಿದಿದವು ಅಂತಂದ್ರೆ ಮತ್ತೆ ಅದನ್ನ ಹೊಡೆದ್ರೆ ಅವು ಸಾಯಲ್ಲ ಅಂತಾನೆ. ಸೊ ಹಾಗಾಗಿ ಮೋಡ್ ಆಫ್ ಆಕ್ಷನ್, ಕಿಲ್ಲುವ ಮೆಥಡ್ ಅನ್ನ ಚೇಂಜ್ ಮಾಡ್ಬೋದು, ಅಥವಾ ಆ ಕೆಟಗರಿಯಲ್ಲಿ ಬಿಟ್ಟು ಇನ್ನೊಂದು ಕೆಟಗರಿಯಲ್ಲಿ ಯೂಸ್ ಮಾಡಿ ಅವನ್ನ ಕಿಲ್ ಮಾಡ್ಬೋದು. ಸೊ ಮೋಡ್ ಆಫ್ ಆಕ್ಷನ್ ಇಲ್ಲದವು ಕೂಡ ಕೆಲವದವು, ಮ್ಯಾಂಕೋಜಾಬ್ ಇರ್ಬೋದು, ನೀಮ್ ಆಯಿಲ್, ಈ ಥರದವೆಲ್ಲ. ಹಾಗೆ ಡಿಸೀಸ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ವಾಟರ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಕೆಲವೊಂದು ಟೈಮಲ್ಲಿ ನೋಡಿ, ಫರ್ಟಿಲೈಸರ್ ಹಾಕುವಾಗ ಇಲ್ಲಿ ನ್ಯೂಟ್ರಿಯೆಂಟ್ ಇಂಟ್ರಾಕ್ಷನ್ ಅಂತಲೂ ಬರ್ತದೆ.
ಯಾವ ಫರ್ಟಿಲೈಸರ್ ಜೊತೆಗೆ ಯಾವ ಫರ್ಟಿಲೈಸರ್ ಅನ್ನ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾವು ಅನ್ನೋದು. ಅದು ಏನೋ ನ್ಯೂಟ್ರಿಯೆಂಟ್ ಇಂಟ್ರಾಕ್ಷನ್ ಅಂದ್ರೆ ಕೆಲವೊಂದ್ರ ಜೊತೆಗೆ ಕೆಲವೊಂದು ಹೊಂದದೇ ಇಲ್ಲ ಅಂತವನ್ನ ಹಾಕಿ ಕೊಟ್ಟಾಗ ಏನಾಗುತ್ತೆ, ರಿಸಲ್ಟ್ ಕಡಿಮೆ ತೋರಿಸುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಫರ್ಟಿಲೈಸರ್ ಅನ್ನು ಕೊಡುವಾಗ ಕೂಡ ಆ ಮೆಥಡ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಕೆಲವು ಇನ್ಆರ್ಗ್ಯಾನಿಕ್ ಅಂತ ಅಂದ್ರೆ ಕೆಲವು ಇರ್ಬೋದು, ಜಿಂಕ್ ಇರ್ಬೋದು, ಐರನ್ ಇರ್ಬೋದು. ಕೆಲವೊಂದು ಏನಾಗುತ್ತೆ ಅಂದ್ರೆ ಅಯಾನಿಕ್ ಫಾರ್ಮ್ ಅಲ್ಲೇ ಗಿಡಕ್ಕೆ ಸಪ್ಲೈ ಆಗ್ತಾ ಇರ್ತದೆ. ಸೊ ಅಂದ್ರೆ ಇದರಲ್ಲಿ ಫರ್ಟಿಲೈಸರ್ ಅಂತಂದ್ರೆ ಮೇನ್ ನ್ಯೂಟ್ರಿಯೆಂಟ್, ಸೆಕೆಂಡರಿ ನ್ಯೂಟ್ರಿಯೆಂಟ್, ಮೈಕ್ರೋ ನ್ಯೂಟ್ರಿಯೆಂಟ್ ಇವೆಲ್ಲ ಬರ್ತಾವೆ. ಅಂದ್ರೆ ಈ ಫರ್ಟಿಲೈಸರ್ ಅಲ್ಲಿ ಕೆಲವು ಫರ್ಟಿಲೈಸರ್ಗಳು ಪಾಸಿಟಿವ್ ಚಾರ್ಜ್ ಹೊಂದಿರ್ತಾವೆ, ಕೆಲವು ನೆಗೆಟಿವ್ ಚಾರ್ಜ್ ಹೊಂದಿರ್ತವೆ. ಫರ್ಟಿಲೈಸರ್ ಬಗ್ಗೆ ತುಂಬಾ ಮಾಹಿತಿ ಇರೋದ್ರಿಂದ ಅದನ್ನ ಒಂದು ಸಪರೇಟ್ ಸೆಷನ್ ಅಲ್ಲಿ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡಬಹುದು. ಸೊ ಪ್ಲಾಂಟ್ ಬಗ್ಗೆ, ಪ್ಲಾಂಟ್ ಹೇಗೆ ಏನೇ ನಾವು ಕೆಳಗಡೆ ಕೊಟ್ಟರು ಅದು ಸೀದಾ ಎಲೆಗೆ ಹೋಗುತ್ತೆ, ಎಲೆಯಲ್ಲಿ ಆಹಾರ ರೆಡಿ ಆಗುತ್ತೆ. ಅಂದ್ರೆ ಏನಿಲ್ಲಿ ಸೂರ್ಯನ ಬೆಳಕು ಬೀಳುತ್ತಲ್ಲ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರ ರೆಡಿ ಮಾಡಿಕೊಂಡು ಆಹಾರ ಎಲ್ಲ ಈ ಸ್ಟೆಮ್ಮಲ್ಲಿ ಸ್ಟೋರ್ ಆಗ್ತಾ ಇದೆ. ಅದು ಸ್ಟೋರ್ ಆದ್ರೆ ಮಾತ್ರ ಮುಂದಿನ ಫಸಲು ನಮಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಸಸ್ಯದಲ್ಲಿ ಅಡಿಗೆ ಮನೆ ಯಾವುದು ಅಂತಂದ್ರೆ ಈ ಎಲೆ. ಹಂಗಾಗಿ ಎಲೆ ಸುರಕ್ಷತೆನ ಫಸ್ಟ್ ತಗೋಬೇಕು. ಎಲ್ಲಾ ಅಡ್ವೈಸರಿಗೂ ಏನ್ ಸೇಲ್ಸ್ ಮಾಡ್ತಾ ಇದ್ದೇವೆ ಅವರಿಗೆ ಎಲೆ ಮೇಲೆ ಒಂದೊಂದು ಚುಕ್ಕೆ ಬಿತ್ತು ಅಂತಂದ್ರೂ ಕೂಡ ನೀವು ನೆಗ್ಲಿಜೆನ್ಸಿ ಮಾಡಬೇಡಿ. ಏಕೆಂದ್ರೆ ಎಲೆ ಹಾಳಾಯ್ತು ಅಂತಂದ್ರೆ ಅಲ್ಲಿ ಆಹಾರ ರೆಡಿ ಆಗೋದಿಲ್ಲ ಅಂತಾನೆ. ಸೊ ಇಲ್ಲಿ ಕೊಟ್ಟಂತ ಬೇರೆ ಮಿನರಲ್ಸ್ ಗಳೆಲ್ಲ ನೀರಿನ ಮುಖಾಂತರ ಏನಾಗ್ತಾವೋ ರೂಟ್ ಮುಖಾಂತರ ಬಂದು ಬರೋದು ಎಲೆಗೆ ಬರುತ್ತೆ. ಸೊ ಇಲ್ಲೇನು ಕಾರ್ಬನ್ ತಗೊಳುತ್ತಲ್ಲ, ಈ ಕಾರ್ಬನ್ನೇ ಅದಕ್ಕೆ ನೋಡಿ ಎಲೆ ಉಸಿರಾಡುತ್ತೆ, ನಮ್ಮ ತರನೇ ಅದು ಕಾರ್ಬನ್ ಅನ್ನ ತಗೊಳುತ್ತೆ, ಆಕ್ಸಿಜನ್ ಅನ್ನ ಬಿಡುತ್ತೆ. ಆದ್ರೆ ಆಹಾರ ರೆಡಿ ಮಾಡುವಾಗ ಕಾರ್ಬನ್ ಅನ್ನ ತಗೊಳ್ತೈತೆ, ಆಕ್ಸಿಜನ್ ಅನ್ನ ಹೊರಗೆ ಬಿಡ್ತದೆ. ಸೊ ಹಾಗಾಗಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಎಲೆ ಆಗಿರೋದ್ರಿಂದ ಎಲೆ ಸುರಕ್ಷತೆಯನ್ನ ಬಹಳ ತಗೋಬೇಕು. ಎಲ್ಲಿ ಎಲೆ ಚೆನ್ನಾಗಿರ್ತದೋ ಅಲ್ಲಿ ಆಹಾರ ಜಾಸ್ತಿ ರೆಡಿ ಆಗುತ್ತೆ, ಅಲ್ಲಿ ನೀವು ಒಳ್ಳೆ ಡೆವಲಪ್ಮೆಂಟ್ ಅನ್ನ ಮಾಡ್ಬೋದು. ಸೊ ಎಲ್ಲಿ ಎಲೆ ಚೆನ್ನಾಗಿಲ್ವೋ ಅಲ್ಲಿ ಡೆವಲಪ್ಮೆಂಟ್ ಮಾಡೋದು ಕಷ್ಟ. ಮತ್ತೆ ಅದು ಚಿಗುರು ಬಂದು ಎಲೆ ಎಲ್ಲ ಬಂದಾದ್ಮೇಲೆ ಮತ್ತೆ ಆಹಾರ ರೆಡಿ ಮಾಡಿಕೊಂಡು ಆ ಕಾರ್ಬೋಹೈಡ್ರೇಟ್ ಅನ್ನ ಸ್ಟೋರ್ ಮಾಡುವ ಪ್ರಕ್ರಿಯೆನ ಆ ಗಿಡ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಏಕೆಂದ್ರೆ ಅದು ಸ್ಟೋರ್ ಆಗಲಿಲ್ಲ ಅಂತಂದ್ರೆ ನಿಮಗೆ ಇಳುವರಿ ಬರಲ್ಲ. ಸೊ ಹಾಗಾಗಿ ಎಲೆ ಸುರಕ್ಷತೆಯನ್ನ ನೀವು ಫಸ್ಟ್ ತಗೋಬೇಕಾಗುತ್ತೆ. ಸೊ ಇದು ಬಂದು ಮೂರನೇದು. ನೆಕ್ಸ್ಟ್ ಒಂದು ಕ್ಯೂ ಮಾತಾಡಿದ್ರೆ ಕನ್ವಿಕ್ಷನ್. ಇವೆಲ್ಲವೂ ಗೊತ್ತಿದ್ದಾಗ ಏನಾಗುತ್ತೆ, ಕನ್ವಿಕ್ಷನ್ ಅಂದ್ರೇನು, ಬಿಲೀವ್ ಅಂತ, ಸ್ಟ್ರಾಂಗ್ ಬಿಲೀವ್, ಯಾರು ಏನೇ ಹೇಳಿದ್ರು ಕೇಳಲ್ಲ ಆ ತರ ಬಿಲೀವ್ ಮಾಡೋಂಥದ್ದು. ಸೊ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ ಮತ್ತೆ ಒಂದು ಸಸ್ಯದ ಬಗ್ಗೆ, ಮಣ್ಣಿನ ಬಗ್ಗೆ A to Z ಮಾಹಿತಿ ಸಿಕ್ಕಾಗ ನಮಗೆ ಇಲ್ಲಿ ಸೇಲ್ಸ್ ಮಾಡ್ಬೋದು ಅಂತ ಒಂದು ಬಿಲೀವ್ ಬರ್ತದೆ, ಸ್ಟ್ರಾಂಗ್ ಬಿಲೀವೇ ಬರೋದು. ಅವು ಯಾವ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಒಂದು ಬಿಲೀವ್ ಬರಲ್ಲ. ಬಿಲೀವ್ ಬರಲಿಲ್ಲ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಸೇಲ್ಸ್ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಹಾಗಾಗಿ ಸ್ಟ್ರಾಂಗ್ ಬಿಲೀವ್, ಕನ್ವಿಕ್ಷನ್ ಅನ್ನೋದಿದೆಯಲ್ಲ, ನಾನು ಇಲ್ಲಿ ಮಾತಾಡ್ತಾ ಇರೋದು ಸೆಲ್ಫ್ ಕನ್ವಿಕ್ಷನ್. ಕನ್ವಿಕ್ಷನ್ ಅಂದ್ರೆ ಇನ್ನೊಂದು ಪದ ಬರ್ತದೆ ಕೋರ್ಟಲ್ಲಿ ಏನೋ ಯೂಸ್ ಮಾಡ್ತಾರೆ, ಅದಲ್ಲ, ಸೆಲ್ಫ್ ಕನ್ವಿಕ್ಷನ್ ಬಗ್ಗೆ. ಅದಿತ್ತು ಅಂತಂದ್ರೆ ಕ್ಲಿಯರ್ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ, ಕ್ರಿಟಿಸಮ್ಗೆ ಹೆದರೋದಿಲ್ಲ, ಕಾನ್ಫಿಡೆನ್ಸ್, ಯಾವುದೋ ಒಂದು ಆಕ್ಷನ್ ಅಥವಾ ಒಂದು ಆಕ್ಷನ್ ತಗೋಬೇಕು ಅಂತಂದ್ರೆ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ತಗೋತಾ ಇರ್ತಾರೆ. ಆಮೇಲೆ ಸ್ಟ್ರಾಂಗರ್ ಫೋಕಸ್ ಆನ್ ಗೋಲ್ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಫೋಕಸ್ ಮಾಡ್ತಾರೆ. ಆಮೇಲೆ ಪಾಸಿಟಿವ್ ಮೆಂಟಲ್ ಹೆಲ್ತ್ ಇರ್ತದೆ ಅವರಿಗೆ, ಲೀಡರ್ಶಿಪ್ ಅಂಡ್ ಇನ್ಸ್ಪಿರೇಷನ್.
ಆಮೇಲೆ ಬೇರೆದ ಮೇಲೆ ಹೆಚ್ಚು ಡಿಪೆಂಡೇ ಆಗೋದಿಲ್ಲ ಅವರು. ಸೊ ಆಮೇಲೆ ಈ ತರ ಕನ್ವಿಕ್ಷನ್ ಯಾರು ಇರ್ತಾರ, ಸ್ಟ್ರಾಂಗ್ ಬಿಲೀವ್ ಯಾರಿಗಿರ್ತೈತಿ, ಅವರು ಪ್ರಾಬ್ಲಮ್ ಅನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಕನೆಕ್ಟ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್. ನಿಮಗೆ ಒಂದು ಪ್ರಾಡಕ್ಟ್ ಮೇಲೆ ಅಥವಾ ಒಂದು ಕಂಪನಿ ಮೇಲೆ ಬಿಲೀವ್ ಇದ್ರೆ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಈ ಪ್ರಾಡಕ್ಟ್ ಮೇಲೆ ತುಂಬಾ ಬಿಲೀವ್ ಇದ್ರೆ ಮಾತ್ರ ಆ ಪ್ರಾಡಕ್ಟ್ ಅನ್ನು ಸೇಲ್ ಮಾಡಕ್ಕೆ ಕಾನ್ಫಿಡೆನ್ಸ್ ಅಲ್ಲಿ ಮುಂದೆ ಹೋಗ್ತಾ ಇರ್ತೀವಿ. ಜೊತೆಗೆ ಏನಂದ್ರೆ ಕನೆಕ್ಟ್ ಆಗೋದು ಇಂಪಾರ್ಟೆಂಟ್. ಯಾರ ಜೊತೆಗೆ? ಕಸ್ಟಮರ್ ಜೊತೆ. ಅದು ಸರಿಯಾಗಿ ಕನೆಕ್ಟ್ ಆಗಬೇಕು. ಸರಿಯಾಗಿ ಕನೆಕ್ಟ್ ಆದ್ರೆ ಅವರಲ್ಲೆಲ್ಲ ವಿಚಾರಗಳು ನಿಮ್ಮಲ್ಲಿ ಬರ್ತಾವೆ. ಅವರಲ್ಲಿರೋ ಎಲ್ಲ ಪ್ರಾಬ್ಲಮ್ಗಳಿಗೆ ನೀವು ಸೊಲ್ಯೂಷನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಒಳ್ಳೆ ರೀತಿಯಲ್ಲಿ ಕನೆಕ್ಟ್ ಆಗೋದ್ರಿಂದ ಏನು ಯೂಸು? ಕಸ್ಟಮರ್ ಟ್ರಸ್ಟ್ ಮಾಡ್ತಾರೆ, ಬ್ರಾಂಡ್ ಲಾಯಲ್ಟಿ ಸಿಗುತ್ತೆ, ಬೆಟರ್ ವರ್ಡ್ ಆಫ್ ಮೌತ್, ಅಂದ್ರೆ ಅವ್ರ ಬಾಯಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಒಳ್ಳೆ ಸೇಲ್ಸ್ ಬರೋ ಚಾನ್ಸಸ್ ತುಂಬಾ ಇರ್ತೈತಿ. ಆಮೇಲೆ ಕೆಲವು ಕಂಪ್ಲೇಂಟ್ಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಅವ್ರು ತುಂಬಾ ಆಪ್ತರಾದ್ರು ಅಂತಂದ್ರೆ ನಿಮಗೆ ಕಂಪ್ಲೇಂಟ್ಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಹೈಯರ್ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ, ನಿಮಗೆ ವ್ಯಾಲ್ಯೂ ತುಂಬಾ ಜಾಸ್ತಿನೇ ಕೊಡ್ತಾ ಇರ್ತಾರೆ. ಆಮೇಲೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಸಮೇತ ತಗೋಬಹುದು ನೀವು ಕರೆಕ್ಟಾಗಿ ಕನೆಕ್ಟ್ ಆಗಿದ್ರಿ ಅಂತಂದ್ರೆ. ಕಾಂಪಿಟೇಟಿವ್ ಅಂತಂದ್ರೆ ಬೇರೆಯವರು ಮಾರ್ಕೆಟಿಂಗ್ ಬರ್ತಾ ಇರ್ತಾರೆ, ನೀವು ಆ ರೈತರ ಜೊತೆಗೆ ಆ ಯೂಸರ್ಸ್ ಜೊತೆಗೆ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗಿರ್ತಿರಲ್ಲ, ಅಲ್ಲಿ ನಿಮ್ಮ ಬಿಸ್ನೆಸ್ ಬೇರೆ ಕಡೆ ಹೋಗೋದು ತುಂಬಾ ಕಡಿಮೆ. ಹಾಗೆ ಕ್ಲಾರಿಟಿ ಇರಬೇಕು. ಎಲ್ಲಿ ಕೂಡ ನಾವು ಏನೋ ಒಂದು ಹೇಳ್ತೇವೆ ಅಂತಂದ್ರೆ ಗೊಂದಲ ಇರಬಾರ್ದು. ಯಾವುದು ಆ ಯೂಸರ್ಸ್ ತಲೆಯಲ್ಲಿ ಗೊಂದಲ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಕ್ಲಾರಿಟಿ, ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ದಾಗ ಯಾವುದೋ ಒಂದು ಸೊಲ್ಯೂಷನ್ ಪ್ರಾಬ್ಲಮ್ ಸಿಕ್ಕಾಗ, ಸೊ ಈಗ ನೀವು ಪೋಷಕ ನೋಡಿರಿ ಕ್ಲಿಯರ್ ಆಗುತ್ತೆ ಅಂತಂದ್ರೆ ಕ್ಲಿಯರ್ ಆಗಿ ಹೇಳಬೇಕು. ಆಗೇನಾಗುತ್ತೆ ಅಂದ್ರೆ ಅವರಿಗೂ ಡಿಸಿಷನ್ ತಗೊಳಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಡ್ವಾಂಟೇಜ್ ಅಂತಂದ್ರೆ ಬೆಟರ್ ಕಸ್ಟಮರ್ ಟಾರ್ಗೆಟಿಂಗ್ ಮಾಡ್ಬೋದು, ಲೋವರ್ ಮಾರ್ಕೆಟಿಂಗ್ ಕಾಸ್ಟ್, ಆಮೇಲೆ ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್, ಆಮೇಲೆ ಫಾಸ್ಟ್ ಆಗಿ ಡಿಸಿಷನ್ನ ತಗೋಬಹುದು. ಯಾಕಂದ್ರೆ ಕ್ಲಾರಿಟಿ ಇರ್ತದೆ, ನಿಮ್ಗೆ ಮಾಡಬೇಕು ಅಥವಾ ಮಾಡೋದು. ಏನೋ ಒಂದು ಕ್ಲಿಯರ್ ಆಗತ್ತೆ 100% ಇದನ್ನ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಹೇಳಿರ್ತೀರಿ, ನೀವು ಕ್ಲಾರಿಟಿ ಕೊಟ್ಟಿರ್ತೀರಿ. ಹಾಗಾಗಿ ಅದನ್ನ ಬೇಗ ಅವರು ಬೇಕೋ ಬೇಡೋ ಅಂತ ಒಂದು ಡಿಸಿಷನ್ ತಗೊಳ್ಳೋದು ಫಾಸ್ಟ್ ಆಗಿರುತ್ತೆ. ಒಂದು ಟ್ರಸ್ಟ್ ಅನ್ನ ಬಿಲ್ಡ್ ಮಾಡ್ಬೋದು. ಆಮೇಲೆ ಸ್ಟ್ರಾಂಗರ್ ಬ್ರ್ಯಾಂಡ್ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಬೋದು. ಮತ್ತೆ ಒಳ್ಳೆ ಒಂದು ಎಫೆಕ್ಟಿವ್ ಆಗಿರೋಂಥ ಟೀಮ್ ಅನ್ನು ಸಮೇತನು ಕಟ್ಬೋದು. ಸೊ ಅದೆಲ್ಲ ಆದ್ಮೇಲೆ ನೀವು ಅವ್ರ ಹತ್ರ ಇರೋದೆಲ್ಲ ನಿಮ್ಮ ಹತ್ರ ಬಂದಿರುತ್ತೆ, ಎಲ್ಲ ಮಾತುಕತೆ, ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲದನ್ನು ಕೊಟ್ಟಿರ್ತೀರಿ. ನೀವು ಪ್ರಾಡಕ್ಟ್ ಅನ್ನ ಈ ತರದ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಅಂತಂದ್ರೆ ಈಸಿಯಾಗಿ ನೀವು ಕನ್ವಿನಿಯನ್ಸ್ ಮಾಡಬೇಕಾಗುತ್ತೆ. ಸೊ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಕನ್ವಿನಿಯನ್ಸ್ ನೀವೆಲ್ಲ, ಯಾಕಂದ್ರೆ ಹಿಂದೆ ಅವರ ಪ್ರಾಬ್ಲಮಿಗೆ ಅವ್ರ ಜೊತೆ ಸರಿಯಾಗಿ ಕನೆಕ್ಟ್ ಆಗಿರ್ತೀರಿ, ಅವರ ಪ್ರಾಬ್ಲಮಿಗೆ ಸೊಲ್ಯೂಷನ್ ಕೊಟ್ಟಿರ್ತೀರಿ. ಸೊ ಇದಕ್ಕೆ ಏನು ಬಳಸಬೇಕು ಅಂತಂದು ಕ್ಲಾರಿಟಿ ಕೊಟ್ಟಿರ್ತೀರಿ. ಸೊ ಅದ್ರಲ್ಲಿ ಯಾವುದೇ ತರದ ಕನ್ಫ್ಯೂಷನ್ ಇಟ್ಟಿರಕ್ಕಲ್ಲ. ಸೊ ಆಮೇಲೆ ನೀವು ಅವರಿಗೆ ಕನ್ವಿನ್ಸ್ ಮಾಡಿ ಕಸ್ಟಮರ್ 100% ಅದನ್ನು ಯೂಸ್ ಮಾಡ್ತಾರೆ. ಆ ಕನ್ವಿನ್ಸ್ ಮಾಡೋದ್ರಿಂದ ನಿಮ್ಮ ನಿಮ್ಮ ಯೂಸೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಲಾಯಲ್ಟಿ ಅಂಡ್ ರಿಪೀಟ್ ಬಿಸ್ನೆಸ್ ಆಗುತ್ತೆ. ಅಲ್ಲಿ ಬಿಸ್ನೆಸ್ ಕೂಡ ರಿಪೀಟ್ ಆಗುತ್ತೆ. ಆನಂತರ ಫಾಲೋ ಅಪ್ ಮಾಡಬೇಕು. ಕನ್ವಿನ್ಸ್ ಮಾಡಿದಾಗ ಅವನು ಒಪ್ಕೊಳ್ತಾನೆ. ಒಪ್ಕೊಂಡಾದ್ಮೇಲೆ ಏನೋ ಆಗ ತಗೋಬಹುದು ಕೆಲವರು, ಇಲ್ಲ ನಮಗೆ ಈ ಟೈಮಲ್ಲಿ ನಾನು ನಾಟಿ ಮಾಡ್ತೇನೆ, ಈ ಟೈಮಲ್ಲಿ ಪ್ಲಾಂಟೇಶನ್ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ನೀವು ಅದನ್ನ ತನಕ ಫಾಲೋ ಅಪ್ ಅಲ್ಲಿ ಇರ್ಬೇಕು. ಅಂಟಿಲ್ ಎಷ್ಟು ಟೈಮ್ ಕಮ್ ಔಟ್, ಆ ಟೈಮ್ ಬರೋ ಮಟನು ನೀವು ಫಾಲೋ ಅಪ್ ಅಲ್ಲೇ ಇರ್ಬೇಕು. ಕೆಲವ್ರು ಎಲ್ಲ ಮಾಡಿರ್ತಾರೆ, ಫಾಲೋ ಅಪ್ ಅನ್ನ ಹಿಂದ ಮುಂದೆ ಮಾಡಿಬಿಡ್ತಾರೆ. ಆ ಕೆಲಸ ಐತಿ ಅಂತ ಕೊನೆ ಹಂತದಲ್ಲಿ ತಪ್ಪಿಸ್ಕೊಳ್ತಾರೆ. ಆ ತರ ಮಾಡಬೇಡಿ. ಫಾಲೋ ಅಪ್ ಮಾಡಿ, ನಂತರ ಕ್ಲೋಸ್ ದ ಡೀಲ್. ಆ ಡೀಲ್ ಅನ್ನ ನೀವು ಕ್ಲೋಸ್ ಮಾಡಿ. ಎಲ್ಲರೂ ಏನಂತಂದ್ರೆ ಇದನ್ನೇ ಹೇಳ್ತಿರ್ತಾರೆ,
ಬೇರೆ ಬೇರೆ ಥರದಲ್ಲಿ ಹೇಳ್ತಿರ್ತಾರೆ. ಏನಂತಂದರೆ ಅಪ್ರೋಚ್, ಇನ್ವಿಟೇಷನ್ ಕೊಡಿ, ಬೇರೆದೆಲ್ಲ ಅಬ್ಜೆಕ್ಷನ್ ಹ್ಯಾಂಡಲಿಂಗ್ ಎಲ್ಲ ಬಂದು ಹೇಳಿ, ಕನ್ವಿನಿಯನ್ಸು ಫಾಲೋಅಪ್ ಎಲ್ಲ ಬಂದು ಏನಾಗುತ್ತೆ ಅಂದರೆ ಕ್ಲೋಸ್ ದ ಡೀಲ್. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ನಮ್ಮದು ಇಲ್ಲಿಂದನೇ ಬಿಸ್ನೆಸ್. ಇಲ್ಲಿ ಕ್ಲೋಸ್ ಆಗಲಿಲ್ಲ, ಇದು ಶುರು ನಮ್ಮದು. ಏನು ಮಾಡಬೇಕು? ಫಾಲೋಅಪ್ ಅಂಟಿಲ್ ರಿಸಲ್ಟ್ ಕಮ್ ಔಟ್. ಡೀಲ್ ಕ್ಲೋಸ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಕೈ ಬಿಡುವ ಹಾಗೆಯೂ ಇಲ್ಲ. ಇಲ್ಲೇ ಶುರು ಮಾಡಬೇಕಾಗಿರೋದು ನೀವು ನಿಜವಾದ ಫಾಲೋಅಪ್ ಅನ್ನು. ಎಲ್ಲಿ ತನಕ? ಆ ರಿಸಲ್ಟ್ ಬರೋ ತನಕ. ಸೊ ಬಂದಾದ್ಮೇಲೆ ಏನು ಮಾಡ್ತೀರಿ? ಎಜುಕೇಟ್ ಮಾಡಬೇಕು. ಯಾವುದ್ರ ಬಗ್ಗೆ? ನೀವು ಇಲ್ಲಿ ಅವರನ್ನು ಕೆಲಸ ಮಾಡಿಸ್ಕೋಬೇಕು ಅನ್ನಂಗಿದ್ರೆ ಬಿಸ್ನೆಸ್ ಬಗ್ಗೆ ಎಜುಕೇಟ್ ಕೊಡಿ, ಇಲ್ಲಿರೋ ಸಿಗಂತ ಪ್ರಾಫಿಟ್ ಬಗ್ಗೆ ಎಜುಕೇಟ್ ಮಾಡಿ. ಇಲ್ಲ ನೀವು ಅಡ್ವೈಸರ್ ಆಗಿದ್ರೆ ಬೇರೆಯವರನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಅವರನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಆಸ್ ಎ ಮಾರ್ಕೆಟಿಂಗ್, ಅವರನ್ನು ವೆಪನ್ ಅನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಅಡ್ವೈಸರಿಗೆ ಬೇರೆ ಥರದ ಆಪ್ಷನ್ ಇರಲ್ಲ. ಏನು ಮಾಡ್ಬೋದು? ನೀವೊಂದು ಮೆಂಬರ್ಶಿಪ್ ಕೊಟ್ಟರೆ ಈ ಥರ ಸಿಗುತ್ತೆ ಅಂತಂದು ಹೇಳಿ, DP ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿ ಅವರಿಗೆ DP ಪ್ರೈಸಲ್ಲಿ ಕೊಟ್ಟು ನೀವು ಅವ್ರ ಕಡೆಯಿಂದ ಬೇರೆ ಲೀಡ್ಗಳನ್ನು ತಳ್ಕೋಬೋದು. ಮಾರ್ಕೆಟಿಂಗಿಂದ ಏನು ಬರುತ್ತೆ? ಲೀಡ್ಸ್ ಬರುತ್ತೆ. ಸೇಲ್ಸಿಂದ ರೆವಿನ್ಯೂ ಜನರೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಮಾರ್ಕೆಟಿಂಗನ್ನು ನಿಜವಾದ ಮಾರ್ಕೆಟಿಂಗ್ ವೆಪನ್ ಆಗಿ ಯಾರ್ದು ರಿಸಲ್ಟ್ ಬಂದಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಕೆಲವರು ಇದು ತುಂಬ ಈಸಿ ವೇ ಇರುತ್ತೆ. ಸೊ ಒಂದು ಡೀಲ್ ಕ್ಲೋಸ್ ಮಾಡೋದಕ್ಕೆ ಇಷ್ಟೆಲ್ಲ ಎಫರ್ಟ್ ಹಾಕಿರ್ತೀರಿ. ಸೊ ಇದೇ ನೀವು ಅವ್ರು ಸಜೆಸ್ಟ್ ಮಾಡಿದ್ರು ಅಂತಂದರೆ ನಿಮಗೆ ತುಂಬ ಸಮಸ್ಯೆ ಇರಲ್ಲ, ಒಂದು ಡೆಲಿವರಿ ಅಷ್ಟೇ ಇರುತ್ತೆ ನಿಮಗೆ. ಸೊ ಸ್ಟಾರ್ಟ್ ಯುವರ್ ಬಿಸ್ನೆಸ್ ಎಂಡ್ಲೆಸ್. ಸೊ ಡೀಲ್ ಕ್ಲೋಸ್ ಆಯಿತು, ರಿಸಲ್ಟ್ ಬಂತು. ರಿಸಲ್ಟ್ ಬಂದಾದ್ಮೇಲೆ ನೀವು ಫಾಲೋಅಪ್ ಮಾಡಿ ಅವರನ್ನೇ ಮಾರ್ಕೆಟಿಂಗ್ ವೆಪನ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಆಲ್. ಐ ಓವರ್ ಟು ಹರಿಕೃಷ್ಣ ಸರ್. Thank you so much, Suresh sir. Really wonderful, amazing, mind blowing class. ಮಕ್ಕಳಿಗೆ ಸಮೇತ ಅರ್ಥ ಅಂತ ತುಂಬ ಮಿದ್ವಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಿ. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕಡೆಯಿಂದ ಮತ್ತು ಊರು ಈ ಕಂಪ್ನಿ ಕಡೆಯಿಂದ. ಮುಖ್ಯವಾಗಿ ನಾನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಸರ್ ಕ್ಲಾಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸುರೇಶ್ ಸರ್. ನನ್ನ ಸ್ನೇಹಿತರೆ ಯಾರಿಗಾದರೂ ಒಂದಿಬ್ಬರಿಗೆ ಮಾತ್ರ ಅವಕಾಶ ಇದೆ, ಸಮಯ ಇರೋದ್ರಿಂದ ಒಂದಿಬ್ಬರು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿ. ತದನಂತರ ಓನಾಗಿ ನೀವೇ ಇಲ್ಲಿ ಯಾರಾದ್ರೂ ನಿಮ್ಮ ಫೋನ್ನ ಅನ್ಮ್ಯೂಟ್ ಮಾಡಿ ಇಬ್ಬರಿಗೆ ಒಳ್ಳೆ ಒಂದು ಸೂಪರ್ ಆದ ಎಲ್ಸ್ ಅಂತಲೇ ಹೇಳ್ಬೋದು. ಒಂದು ಗುಡ್ ಸ್ಟಾರ್ಟಪ್ ಕೊಟ್ಟಿರೋಂಥ ಒಂದು ಜವಾಬ್ದಾರಿನ ಪರಿಪೂರ್ಣವಾಗಿ ಇವತ್ತು ನಮ್ಮ ಒಂದು ಜೂನ್ ಸಮಿತಿಯಿಂದ ಏನಿತ್ತು ಒಂದು 100% ಹೇಳ್ತೀರಿ. ನಿಮಗೆ ಕೂಡ ವಂಡರ್ಫುಲ್ ಎನ್ಸಿಂಗ್ ಅಂತ ಹೇಳ್ಬೋದು. ಒಂದು ಗುಡ್ ಸ್ಟಾರ್ಟಪ್ ಕೂಡ ಆಯಿತು. ಹೀಗೆ ಮುಂದುವರಲಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ನಮ್ಮ ಊರು ಲೈಫ್ ಮ್ಯಾನೇಜ್ಮೆಂಟ್ ಕಡೆಯಿಂದ. ಮತ್ತು ಅದನಂತರ ನಮ್ಮ ಸುರೇಶ್ ಸರ್ ವಂಡರ್ಫುಲ್ ಟ್ರೈನಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ಬೇಕಾಗಿರೋ ಒಂದು ಟ್ರೈನಿಂಗ್ ಬೇಕಲ್ಲಿ. ಇವತ್ತು ಒಬ್ಬ ಅಡ್ವೈಸರ್ ಹೋಗಿ ಸೀನಿಯರ್ ಅಡ್ವೈಸರ್ ಹೋಗಿ ನಾವು ಬಾಟಾ ಮಾಡ್ಕೊಳ್ಳೋದು ಕೂಡ ಯಾವ ರೀತಿ ಯಾವ ಪ್ಲಾಂಟಿಗೆ ಆಗಿರೋದು, ಯಾವ ಒಂದು ಕ್ರಾಪಿಗೆ ಬೇಕಾದ್ರೂ ಒಂದು ಅದ್ಭುತವಾದ ರಿಸಲ್ಟ್ನ ತೆಗೆಯೋಕ್ಕೆ ಯಾವ ರೀತಿ ಯಾವನ್ನ ಸಜೆಷನ್ ಮಾಡಿದ್ರೆ, ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟ್ನ ಸಜೆಷನ್ ಮಾಡಿದ್ರೆ ಒಂದೊಳ್ಳೆ ಹಂತದಲ್ಲಿ ಯಾವ ಹಂತದಲ್ಲಿ ಬೇಕಾದ್ರೆ ರಿಸಲ್ಟ್ನ ತೆಗಿಬೋದು ಅಂತ ಹೇಳಿ ಒಂದು ಅದ್ಭುತವಾದ ಮಾಹಿತಿ ಕೊಟ್ಟರು. ಓಕೆನಾ? ಎಲ್ಲರಿಗೂ ಕೂಡ ಇವತ್ತು ಒಂದು ಅದ್ಭುತ ಇನ್ಫಾರ್ಮೇಷನ್ ಕೊಟ್ಟಂಥ ಸುರೇಶ್ ಸರ್ಗೂ ಮತ್ತು ಅದ್ಭುತವಾದ ಎಣಿಕೆ ಮಾಡೋಂಥ ನಮ್ಮ ಸರ್ಗೆ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಒಂದು ಸೆಷನಲ್ಲಿ 2 ಮಾತ್ರ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಒಂದು ಊರು ಇಲಾಖೆಗೆ ಮತ್ತು ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಕರಿಬಸವರಾಜ್ ಸರ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಿಮ್ಮ ಒಂದು ಒಳ್ಳೆ ಒಪಿನಿಯನ್ ತಿಳಿಸಿದ್ದೀರಾ. ನಿಮ್ಮ ಒಪಿನಿಯನ್ ಸಾಕಷ್ಟು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಕರಿಬಸವರಾಜ್ ಸರ್. ಇನ್ನೊಬ್ರಿಗೆ ಯಾರಿಗಾದರೂ ಅವಕಾಶ ಸಮಯ ಮುಂದೆ ಮಾತಾಡ. ಗುರುಗಳೇ ನಮಸ್ತೆ. ಇಡೀ ನನ್ನ ಎಲ್ಲ ಇಲ್ಲಿ ಅಟೆಂಡ್ ಇರ್ತಕ್ಕಂಥ ಊರ್ವಿ ಕುಟುಂಬಕ್ಕೆ ಮಲ್ಲಿಕಾರ್ಜುನ ಇರ್ತಕ್ಕಂಥ ನಮಸ್ಕಾರಗಳು.
ಇವತ್ತಿನ ಒಂದು ಸೆಕ್ಷನ್ ತುಂಬಾ ಅದ್ಭುತವಾದಂಥ ಸೆಕ್ಷನ್ ಸರ್. ಆ್ಯಕ್ಚುಲಿ ಇದು ನಾನು ಇಲ್ಲಿ ಮಟ್ಟ ಕೂಡ ಕೇಳಿರಲಿಲ್ಲ. ನಮ್ಮ ಉರ್ವಿ ಕಂಪನಿಯ ಪ್ರಾಡಕ್ಟು, ಆ ಪ್ರಾಡಕ್ಟ್ ನಾಲೆಡ್ಜು ಮತ್ತು ಅದರ ಕಾಂಬಿನೇಷನು, ಅದರಲ್ಲಿದ್ದ ಪ್ಲಾಂಟ್ ಸಸ್ಯಗಳ ವರ್ಗೀಕರಣ, ಆಮೇಲೆ ಸಸ್ಯಗಳಲ್ಲಿ ಬರ್ತಕ್ಕಂಥ ರೋಗಗಳು, ಅದಕ್ಕೇನು ಕೊಡ್ಬೋದು, ಅದ್ರ ಜೊತೆಗೆ NPK ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಯಾವ ಥರ ಕೊಡ್ಬೋದು, ಅದ್ರ ಜೊತೆಗೆ ಸೇಲ್ಸ್ ಅನ್ನು ಯಾವ ತರ ಜಾಸ್ತಿ ಮಾಡ್ಬೋದು, ಇಳುವರಿ ಯಾವ ತರ ಜಾಸ್ತಿ ಮಾಡೋದು, ಅದ್ರ ಜೊತೆಗೆ ಮತ್ತೆ ರೈತರ ಜೊತೆಗೆ ಯಾವ ತರ ಸೇಲ್ಸ್ ಅನ್ನು ಜಾಸ್ತಿ ಮಾಡೋದು. ಒಬ್ಬ ಅಡ್ವೈಸರ್ ಇದ್ದವರು ಲಾಸ್ಟ್ ಸೀನಿಯರ್ ಅಡ್ವೈಸರ್, ಝೋನಲ್ ಮ್ಯಾನೇಜರ್, ಆಮೇಲೆ ಕ್ರೌನ್ ಕಂಪನಿ ಮಟ್ಟ ಯಾವ ತರ ಬೆಳೆಯೋದಕ್ಕೆ ಅಂತಂದೇಳಿ ಈ ಒಂದು ಸಣ್ಣ ಟೈಮಲ್ಲಿ, 1 ತಾಸು ಟೈಮಲ್ಲಿ ಇಷ್ಟೆಲ್ಲ ಅದ್ಭುತವಾಗಿ ತಿಳಿಸ್ಕೊಡೋದು ಅದು ನಮ್ಮ ಸುರೇಶ್ ಸರ್ ಗುರುಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಅವರೇ ಸರಿಸಾಟಿ ಅಂತ ಹೇಳ್ತೀವಿ. ಇಷ್ಟೆಲ್ಲ ಬೇರೆ ಯಾರ ಅಂತಲೂ ಕೂಡ ಇದು ಸಾಧ್ಯ ಆಗಲಾರ ಮಾತು. ಹಾಗಾಗಿ ಇವತ್ತು ಅದ್ಭುತವಾದಂಥ ವಿಚಾರಧಾರೆಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ನನ್ನ ಗುರುಗಳು ಸುರೇಶ್ ಸರ್ ಅವರಿಗೂ, ಆಮೇಲೆ ಇಡೀ ನನ್ನ ಉರ್ವಿ ಕುಟುಂಬದ ಇಬ್ಬರಿಗೂ ಕೂಡ ಧನ್ಯವಾದ ಹೇಳ್ತಾ, ನನಗೊಂದೆರಡು ಮಾತಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ MC ಸರ್ ಅವರಿಗೂ ಕೂಡ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಮಣಿಕಾಂತ್ ಸರ್. ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಿಮ್ಮ ಒಂದು ಒಳ್ಳೆಯ ಒಪಿನಿಯನ್ ತಿಳಿಸಿದ್ದೀರಿ. ಸಾಕಷ್ಟು ಜನಕ್ಕೆ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ನೇಹಿತರೆ, ಇಷ್ಟೊಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ವಂಡರ್ಫುಲ್ ಸೆಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಆ್ಯಂಡ್ ಒನ್ಸ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಸುರೇಶ್ ಸರ್. ಒಂದು ಮಕ್ಕಳಿಗೆ ಸಮೇತ ಅರ್ಥ ಅಷ್ಟು ತುಂಬ ಚೆನ್ನಾಗಿ ಕ್ಲಾಸ್ ಮೂಡಿ ಬಂದಿದೆ ಇವತ್ತು. ಇದೇ ಥರ ಆಲ್ರೆಡಿ ನಿಮ್ಗೆ ಒಂದು ಬಿಫೋರ್ ಒಂದು ಇದು ಹೇಳಿದೆ ಸರ್, ನೀವು ಏನಂದರೆ ಎಂಡ್ಲೆಸ್ ಅಂತ ಹೇಳಿ ಲಾಸ್ಟ್ಗೆ ನಿಮ್ಮ ಒಂದು ಕ್ಲಾಸ್ ಕೂಡ ಇದೇ ಥರ ನಮಗೆ ಎಂಡ್ಲೆಸ್ ಇರಬೇಕು ಸರ್. ಯಾವಾಗಲೂ ನಿಮ್ಮ ಒಂದು ನಾಲೆಜು, ನಿಮ್ಮ ಒಂದು ಕ್ಲಾಸು ನಮಗೆ ನಿರಂತರವಾಗಿ ಸಿಗಲಿ ಅಂತ ಬಯಸ್ತಾ, ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಒನ್ಸ್ ಅಗೇನ್ ಇಲ್ಲಿ ರಾಜು ಸರ್ ಏನಾದರೂ ಮಾತಾಡೋದಿದೆನಾ ಫೇಸ್ ಮಾಡೋದು? ರಾಜು ಸರ್. ಓಕೆ ಸರ್. ಸರ್ ಓಕೆ ಸರ್, ಏನು ಅಪ್ಡೇಟ್ ಮಾಡಿದ್ರೆ ಮಾಡಿ ಕ್ಲೋಸ್. ನೋ ಸರ್, ತುಂಬ ಅದ್ಭುತವಾದ ಸೆಷನ್ ನಡೆಸಿಕೊಂಡಂಥ ಸುರೇಶ್ ಸರ್ಗೆ ಮತ್ತೊಮ್ಮೆ ಎಲ್ಲರ ಮುಖಾಂತರ, ವೈಯಕ್ತಿಕ ಮುಖಾಂತರ ಥ್ಯಾಂಕ್ ಯು ಅನ್ನ. ಯಾಕಂದ್ರೆ ಭಾಳ ಒಂದು ಅದ್ಭುತ ಸೆಷನ್ ಇತ್ತು. ಅಡ್ವೈಸ್ ಫಾರ್ ಅಡ್ವೈಸರ್ ಅನ್ನೋದು, ಯಾಕಂದ್ರೆ ಇದು ಬೇಕಾಗಿತ್ತು. ಅಂಥ ಒಂದು ಸೆಷನನ್ನು ನಾವು ತಮಗೆ ನಮ್ಮ ಎಲ್ಲ ಉರ್ವಿ ಲೈಫ್ ಫ್ರೆಂಡಿಗೆ ಅವ್ರು ಹೇಳಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸೋಣ. ಆಯ್ತು ಸರ್, ಯಾರಾದರೂ ಮಾತಾಡಿದ್ರೆ ಮಾತಾಡಿ, ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಸರ್. ಸರಿ, ದಯವಿಟ್ಟು ಶನಿಯಲ್ಲಿ ಸ್ನೇಹಿತರೆ ಯಾರಿಗಾದ್ರೂ ಮಾತಾಡೋದಿದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ಗೆ ಅಟೆಂಡ್ ಮಾಡೋಣ. ಯಾಕಂದರೆ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಇಲ್ಲ ನಾವು ಟೈಮ್ ಸೆನ್ಸ್ನ ನಾವು ಮೇಂಟೈನ್ ಮಾಡೋಣ. ಈಗ ಆಲ್ರೆಡಿ ಸಮಯಾಭಾವ ಆಗಿರೋದ್ರಿಂದ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮುಖ್ಯವಾಗಿ ಸುರೇಶ್ ಸರ್ ನಿಮ್ಮ ಒಂದು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ನಿಮ್ದು ಅಷ್ಟು ಬಿಸಿ ಶೆಡ್ಯೂಲ್ಸ್ನಲ್ಲಿ ಇಷ್ಟು ಒಳ್ಳೆ ನಾಲೆಜ್ ಇಟ್ಕೊಂಡು ಇಷ್ಟು ಒಳ್ಳೆ ಟಾಪ್ ಲೀಡರ್ ಇದ್ದಂಥ ವ್ಯಕ್ತಿ. ಲಾಸ್ಟಿಗೆ ಒಂದು ಕ್ವಶನ್ ಕೇಳಿ ಕ್ಲೋಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಕ್ಲಾಸ್ನ. ಸುರೇಶ್ ಸರ್ ಇದ್ದೀರಾ? ಹೇಳಿ ಸರ್. ಸುರೇಶ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ ಮತ್ತು ಇಂಥ ಒಂದು ಅದ್ಭುತವಂತ ನಾಲೆಜ್ನ ಕೊಟ್ಟಿದ್ದಕ್ಕೆ. ಯಾಕಂದರೆ ಸರ್, ಇವತ್ತು ನೀವು ಕೊಟ್ಟಂಥ ನಾಲೆಜ್ ಏನಿದೆ ಅಲ್ಲ ಸರ್, ನೀವೆಲ್ಲ ನಾವು ಕೊನೆಯ ವಿಷಯ ಇರೋ ಮಟ್ಟ ಈ ನಾಲೆಜ್ ನಮಗೆ ಹೆಲ್ಪ್ ಆಗುತ್ತೆ. ಇಂಥ ಒಂದು ಜ್ಞಾನದ ವಿಷಯ ಕೊಟ್ಟಂತ ನಿಮಗೆ ತುಂಬ ಹಾರ್ಟ್ಲಿ ಥ್ಯಾಂಕ್ ಯು ಹೇಳ್ತಾ, ಒಂದು ಪ್ರಶ್ನೆ ಏನಂದರೆ ಸುರೇಶ್ ಸರ್, ಸರ್ ಇಷ್ಟು ಪ್ರಾಡಕ್ಟ್ಸ್ ನೀವು ಸಾಕಷ್ಟು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ನಾಲೆಜ್, ಎಜುಕೇಷನ್ ಎಲ್ಲ ಥರದ್ದು ನೋಡಿರ್ತೀರಿ. ಈ ಉರ್ವಿ ಕಂಪ್ನಿಯಲ್ಲಿರೋಂಥ ಉರ್ವಿ ಪ್ರಾಡಕ್ಟು ನಿಮ್ಗೆ ಯಾವ ಥರ ಇಷ್ಟ ಆಯಿತು, ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿದಿರಿ ಎಸ್ಪೆಷಲಿ? ಯಾಕಂದ್ರೆ ನೀವು ಅಷ್ಟೊಂದು ಒಳ್ಳೆ ನಾಲೆಜ್ ಪರ್ಸನ್, ಅಷ್ಟು ಒಳ್ಳೆ ಟ್ರೈನರು, ಅಷ್ಟು ಒಳ್ಳೆ ಟಾಪ್ ಲೀಡರ್, ನೀವು ಈ ಥರ ಉರ್ವಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಲಿಕ್ಕೆ ಕಾರಣ ಮೇನ್ ರಿಸಲ್ಟು ಅಥವಾ ನಿಮ್ಮ ಅನಿಸಿಕೆ ಸರ್? ಓಕೆ ಸರ್. ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಏನಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲ ಕಡೆಗೂ ನಾವು ನೋಡಿದ್ದೀವಿ, ನಮ್ಮಂಥ ಲೀಡರ್ಗಳೇ ಬಂದು ಇಲ್ಲಿ ಬಿಸ್ನೆಸ್ ಅನ್ನು ಹುಟ್ಟಾಕ್ತಾ ಇದ್ದಾರೆ. ಒಂದೇ ಏನೋ ಮನಿ ಅರ್ನಿಂಗ್ಸಿಗೋಸ್ಕರ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಉರ್ವಿ ಲೈಫ್ MD ಅವರೇ MSc ಅಗ್ರಿ ಆಗಿರೋದ್ರಿಂದ ಒಂದು ಒಳ್ಳೆ ಕಾಂಬಿನೇಷನ್ ತರ್ತಾರ ಅಂತ ನಂಬಿಕೆನೇ ಇತ್ತು. ನೋಡಿದಾಗ ಒಳ್ಳೆ ಕಾಂಬಿನೇಷನ್ ಇದ್ದವು. ಈ ಥರದ ರಿಸಲ್ಟು ಬೇರೆ ಕಡೆ ಇಲ್ಲ ಅಂತ ನಾವೇನು ಹೇಳೋಕ್ಕಾಗಲ್ಲ, ಕೆಲವು ಕಡೆ ಇರಲೂಬಹುದು. ಬಟ್ ಏನಾಗುತ್ತೆ, ಈ ನೆಟ್ವರ್ಕ್ ಸಿಸ್ಟಮಲ್ಲಿ ಈ ಬೈನರಿ ಅಂತ ಬಂದವು. ಈಗ ಬರ್ತಾ ನೆಟ್ವರ್ಕಲ್ಲಿ ನೋಡಿ, ಒಂದು ಪ್ಯಾಕೇಜ್ ತಗೊಂಡೆ ಎಂಟ್ರಿ ಕೊಡಬೇಕಾಗುತ್ತೆ. ಇಲ್ಲಿ ಆ ಥರದ್ದು ಯಾವುದೇ ಪ್ಯಾಕೇಜು ಅನ್ನೋದೇ ಇಲ್ಲ. ಒಂದು ಪ್ರಾಡಕ್ಟನ್ನು ತೊಗೊಂಡ್ರು ಬಿಸ್ನೆಸ್ ಆಗುತ್ತೆ, ಅಥವಾ ನೀವು ಒಂದೇ ಒಂದು ಪರ್ಚೇಸ್ ಮಾಡಲಿಲ್ಲ ಅಂದರೂ ಕೂಡ ಯಾರೋ ಪರ್ಚೇಸ್ ಮಾಡಿದ್ರು ಅಂದರೆ ನಿಮಗೆ ಬರೋಂಥ ಇನ್ಕಮು ಬರ್ತಾ ಇರುತ್ತೆ. ನ್ಯಾಯಯುತವಾಗಿ ಒಂದು ಕ್ಯಾಲ್ಕುಲೇಷನ್ ಇದೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ಬೇರೆ ಕಡೆ ಏನಾಗುತ್ತೆ, 1:2 ಮಾಡಿ 2:1 ಮಾಡಿ ಅಂತಾರೆ. ಬೈನರಿ ಹೋಗ್ತಾ ಏನಾಗುತ್ತೆ ಅಂದರೆ, ಶಾರ್ಟ್ಸ್ಗಳು ಹೆಚ್ಚಾದಾಗ ಕಂಪನಿ ಟ್ರಬಲಿಗೆ ಬರ್ತದೆ, ಇನ್ಕಮ್ ಅನ್ನು ಕೊಡೋಕ್ಕಾಗಲ್ಲ. ಅದನ್ನು ಅನುಭವಿಸಿದ್ದೇವೆ. ಸೊ ಇಲ್ಲಿ ಆ ಥರದ್ದು ಯಾವುದೇ ಇಲ್ಲ, ಕ್ಲಿಯರ್ ಆಗಿದೆ.
ಕಂಪನಿಗೆ ಏನು ಸೇರಬೇಕು, ಲೀಡರ್ಗೆ ಏನು ಸೇರಬೇಕು, ಗ್ರೌಂಡ್ ವರ್ಕರ್ಗೆ ಏನು ಸೇರಬೇಕು ಅಂತ ಕ್ಲಿಯರ್ ಆಗಿದೆ. ಸೊ ಮುಂದೆ ಎಂದು ನಾವೊಂದು ಟೀಮನ್ನು ದೊಡ್ಡದಾಗಿ ಬಿಲ್ಡ್ ಮಾಡಿದರೆ ಕಂಪನಿಗೆ ಯಾವುದೇ ಥರದ ಸಮಸ್ಯೆ ಬರೋದಿಲ್ಲ. ಒಂದು ಕಂಪನಿ ಚೆನ್ನಾಗಿತ್ತು ಅಂತಂದ್ರೆ ಇಲ್ಲಿ ಎಲ್ಲರೂ ಬದುಕೊಳ್ತೀವಿ, ಕಂಪನಿ ಚೆನ್ನಾಗಿಲ್ಲ ಅಂತಂದ್ರೆ ಎಲ್ಲರೂ ಬಿದ್ದು ಹೋಗ್ಬಿಡ್ತೀವಿ. ಸೊ ಹಾಗಾಗಿ ಒಂದನೇದು ಎಲ್ಲರಿಗಿಂತ ಮೇಜರ್ ಆಗಿ ಗ್ರೌಂಡ್ ವರ್ಕರಿಗೆ ಸಫಿಸಿಯೆಂಟ್ ಆದ ಇನ್ಕಮ್ ಅನ್ನು ಕೊಟ್ಟಿರೋದು. ಯಾಕೆಂದ್ರೆ ಎಲ್ಲಾ ಸಿಸ್ಟಮ್ ಅಲ್ಲಿ ಬರೀ ಲೀಡರ್ಗಳೇ ದೋಚದ ಮಾಡ್ತಾ ಇದ್ದೀವಿ ಹೊರತು ಗ್ರೌಂಡ್ ವರ್ಕರ್ಗಳು ತುಂಬಾ ಸಂತೋಷ ಅಥವಾ ಅವರು ಅರ್ನಿಂಗ್ಸ್ ಜಾಸ್ತಿ ಮಾಡ್ಕೊಂಡು ನೋಡಿಲ್ಲ. ಸೊ ಇವತ್ತು ಬಂದಿರೋದು ಖುಷಿ ಇದೆ. ಆಲ್ಮೋಸ್ಟ್ ಇಲ್ಲಿ ನಮ್ಮ ತಳಗಿರಂತ ಯಾವುದು ಇಲ್ಲಿ ಹನುಮಂತ ಅವ್ರು ಇರ್ಬೋದು, ಯಾವುದಂದ್ರೆ ಏರಿಯಾ ಮ್ಯಾನೇಜರ್ ಇದ್ದಾರೆ, ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವರೆಲ್ಲ ಇಲ್ಲಿ ಬಂದಾಗ ನನ್ನಕ್ಕಿಂತ ಹೆಚ್ಚು ಇನ್ಕಮ್ ತಗೊಂಡಿದ್ದಾರೆ. ಬಟ್ ಖುಷಿ ಇದೆ, ಅವರಿಗೂ ಖುಷಿ ಇದೆ, ನಮಗೂ ಖುಷಿ ಇದೆ. ಮುಂದೆ ಎಲ್ಲರೂ ರಾಯಲ್ ಆಗಿ ಬದುಕೊಳ್ಳಂತ ಒಂದು ಅವಕಾಶ ಇದೆ. ಯಾಕೆಂದ್ರೆ ಕ್ರಾಸ್ ಲೈನ್ ಇನ್ಕಮ್ ಅನ್ನ ಪ್ರೆಸೆಂಟ್ ಮಾಡಿದೆ ಕಂಪನಿ. ಒಂದು ಹಂತಕ್ಕೆ ಬಂದಾದ್ಮೇಲೆ ನೀವು ಒಂದು ಕ್ರಿಟೇರಿಯಾ ಪಾಸ್ ಮಾಡಿದಿರಿ ಅಂದ್ರೆ ಯಾವುದೋ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕೇರಳ ಬರುತ್ತೆ, ತಮಿಳ್ನಾಡು ಬರುತ್ತೆ. ಕೇರಳದಲ್ಲಿ ಯಾವುದೋ ಟೀಮ್ ಬಂದ್ರು, ಯಾವುದೇ ಒಂದು ಪೀಸ್ ಬಂತು ಅಂದ್ರು ಅದರಲ್ಲಿ ಕೂಡ ಒಂದು ಪಾಲನ್ನ ತಗೊಳ್ಳುವಂತ ಅವಕಾಶ ಇದೆ. ಅದು ಈಸಿ ಕ್ರಿಟೇರಿಯಾದಲ್ಲಿ. ಸೊ ಬೇರೆ ಸಿಸ್ಟಮ್ ಅಲ್ಲಿ ಏನಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ, ಅಲ್ಲಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಚಂದ್ರನ ಮೇಲೆ ಬನ್ನಿ ನೋಡಿ ಅಂತಾರೆ, ಚಂದ್ರನ ಮೇಲೆ ಹೋಗಕ್ಕೆ ಎಲ್ಲರಿಗೂ ಸಾಧ್ಯತೆ ಇರಕ್ಕಲ್ಲ. ತುಂಬಾ ಈಸಿಯಾಗಿ ರೀಚ್ ಆಗಂತ ಇದನ್ನೆಲ್ಲ ಇಟ್ಟಿದ್ದಾನೆ. ಹಾಗಾಗಿ ಈ ಸಿಸ್ಟಮ್ ನಮಗೆ ತುಂಬಾ ಇಷ್ಟ ಆಗಿದೆ. ಬಟ್ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಅಂತ ಬಂದಾಗ ಒಂದರಲ್ಲಿ ಜಾಸ್ತಿ ಅಥವಾ ಕಡಿಮೆ ಇರ್ಬೋದು ಅಷ್ಟೇನೆ. ಸೊ ನಮ್ಮ MD ಸರ್ ವೆಲ್ ಎಜುಕೇಟೆಡ್ ಆಗಿರೋದ್ರಿಂದ ಸೊ ಆ ಎಜುಕೇಟ್ ಇದ್ದವ್ರ ಜೊತೆಗೆ ಮಾಡಕ್ಕೆ ನಮಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಸೊ ಆ ಮಾಹಿತಿ ಇರೋದ್ರಿಂದ ನಾವು ಎಲ್ಲ ಕಡೆಗೂ ಒಳ್ಳೆ ರಿಸಲ್ಟ್ ಅನ್ನ ತಗೊಂಡು ಬಂದೇ ಬರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್. ಒಳ್ಳೆ ಆನ್ಸರ್ ಮಾಡಿದಿರಿ ಕೇಳೋಂಥ ಕ್ವಶನ್ಗೆ. ಕರೆಕ್ಟ್ ನೀವು ಹೇಳಿದ್ದು ಸತ್ಯ ಸರ್. ಅಂಡ್ ಇಲ್ಲಿಗೆ ಸಮಯ ಅಭಾವ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ಈ ಒಂದು ಸೆಷನ್ನ ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಕೃಷ್ಣ ಸರ್ ಅಂಡ್